Kindly turn your Bibles with me to the book of 2 Timothy chapter 3 and verse 1. ದಯಮಾಡಿ ನಿಮ್ಮ ಸತ್ಯವೇದಗಳನ್ನು 2ನೇ ತಿಮೋತಿ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನಕ್ಕೆ ತಿರುಗಿಸಿ. But mark this, there will be terrible times in the last days. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. I will read it again. ನಾನು ಮತ್ತೆ ಓದುತ್ತೇನೆ. But mark this, there will be terrible times in the last days. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. By the grace of God, we have been speaking about the signs of the last days. ದೇವರ ಕೃಪೆಯಿಂದ ನಾವು ಅಂತ್ಯ ದಿನಗಳಲ್ಲಿರುವಂತಹ ಕೆಲವು ಸೂಚನೆಗಳನ್ನು ಕುರಿತಾಗಿ ನಾವು ಅಭ್ಯಾಸ ಮಾಡುತ್ತಾ ಇದ್ದೇವೆ. No wonder we are all traversing towards the last days of this world. ಆಶ್ಚರ್ಯಪಡುವಂಥದ್ದು ಏನೂ ಇಲ್ಲ, ನಾವೆಲ್ಲರೂ ಕೂಡ ಈ ಲೋಕದ ಅಂತ್ಯದ ದಿನಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. We have to understand that the days that God has given this world is not unending. ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು, ದೇವರು ನಮಗೆ ಕೊಟ್ಟಂತ ಈ ಲೋಕವು ಅದು ಅಂತ್ಯಗೊಳ್ಳದೇ ಇರುವಂತಹ ಲೋಕವಲ್ಲ. There is a time set for this world where the days of this world will come to an end. ಈ ಲೋಕಕ್ಕಾಗಿ ದೇವರು ಒಂದು ಸಮಯವನ್ನ ನಿಗದಿಪಡಿಸಿದ್ದಾನೆ, ಅಂತ್ಯದ ಸಮಯ. ಆ ಸಮಯವು ಸಮೀಪವಾಗಿದೆ ಈಗ. In the end of the days, people who have not accepted Jesus Christ, people who live in sin will be ending in the judgment of God. ಈ ದಿನಗಳು ಅಂತ್ಯವಾಗುವುದರ ಒಳಗಾಗಿ ಯಾರೆಲ್ಲ ಯೇಸುವನ್ನು ಅಂಗೀಕರಿಸಲಿಲ್ಲವೋ, ಯಾರೆಲ್ಲ ಇನ್ನೂ ಪಾಪದ ಜೀವಿತದಲ್ಲಿ ಜೀವಿಸ್ತಾ ಇದ್ದಾರೋ ಅವರು ತೀರ್ಪಿಗೊಳಗಾಗುತ್ತಾರೆ. But we, the children of God who have been saved by the atoning blood of Jesus Christ, we have an eternal hope that we will live with Jesus forever in heaven. ಆದರೆ ದೇವರ ಮಕ್ಕಳಾಗಿ ರಕ್ಷಿಸಲ್ಪಟ್ಟಂತ ನಮಗಾದರೂ ಒಂದು ನಿರೀಕ್ಷೆ ಇದೆ ಪ್ರಿಯರೇ. ಯಾಕಂದರೆ ನಾವು ಪ್ರಾಯಶ್ಚಿತ್ತದ ರಕ್ತದಲ್ಲಿ ತೊಳೆಯಲ್ಪಟ್ಟಂತವರಾಗಿ ನಿತ್ಯ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಕ್ರಿಸ್ತನೊಂದಿಗೆ ಇರುತ್ತೇವೆಂದು ದೊಡ್ಡ ನಿರೀಕ್ಷೆ ನಮಗುಂಟು. And Jesus is going to come back again to take us to be with him forever. ಮತ್ತು ಯೇಸು ಕ್ರಿಸ್ತನು ಆತನ ಹಿಂತಿರುಗಿ ಬರುತ್ತಾ ಇದ್ದಾನೆ ನಮ್ಮೆಲ್ಲರನ್ನ ಆತನ ಜೊತೆ ಕೊಂಡೊಯ್ಯುವುದಕ್ಕಾಗಿ. When the world is not aware of the ending of days, by the abundant grace of God, God has revealed to us signs that will go ahead of the coming of the Lord Jesus Christ or in the end of days. ಲೋಕವು ದೇವರ ಆಗಮನದ ವಿಷಯವಾಗಿ ಅವರು ಎಚ್ಚರಿಕೆ ಇಲ್ಲದವರಾಗಿ ಇದ್ದಾಗ್ಯೂ ಸಹ ದೇವರು ತನ್ನ ಮಹಾಕೃಪೆಯಿಂದ ತನ್ನ ಒಂದು ಆಗಮನದ ನಿಮಿತ್ತವಾಗಿ ಇರುವಂಥ ಅನೇಕ ಸೂಚನೆಗಳನ್ನು ಮುಂಚಿತವಾಗಿ ಆತನು ಕಳುಹಿಸಿದನು. ಪ್ರಿಯರೇ, by the grace of God, in the past 6 sermons, I have exposed to you 6 different signs that will precede the last days. ದೇವರ ಕೃಪೆಯಿಂದ ಕಳೆದ 6 ಸಂದೇಶಗಳ ಮೂಲಕವಾಗಿ ನಾನು ನಿಮಗೆ 6 ಸೂಚನೆಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ, ಕಾರಣ ನೀವು ಪೂರ್ವಭಾವಿ ಸಿದ್ಧತೆ ಹೊಂದಬೇಕೆಂದು. The first sign was the sign of the nation of Israel. ಮೊದಲನೇ ಸೂಚನೆ ನಾವು ನೋಡುವುದಾದರೆ ಇಸ್ರಾಯೇಲನ ಕುರಿತಾಗಿರುವಂತಹ ಮೊದಲನೇ ಸೂಚನೆಯಾಗಿದೆ. The Lord had prophesied that Israel will be established again as a nation after it was scattered for many years throughout the world. ಕರ್ತನು ತಾನೇ ಆತನು ಪ್ರವಾದಿಸಿದನು, ಅನೇಕ ವರ್ಷಗಳಿಂದ ಚದರಿ ಹೋದಂತ ಇಸ್ರಾಯೇಲ್ ದೇಶವು ಒಂದು ಸ್ಥಳಕ್ಕೆ ಅವರು ಸೇರಿ ಬರುತ್ತಾರೆ, ಅವರೆಲ್ಲರೂ ಕೂಡ ಒಂದು ಸೈನ್ಯವಾಗಿ ಸಿದ್ಧತೆ ಹೊಂದುತ್ತಾರೆ, ಸ್ಥಾಪಿಸಲ್ಪಡುತ್ತಾರೆ. The second sign we dealt with was the signs that God will display in nature. ಎರಡನೇ ಸೂಚನೆ ಆತನು ಪ್ರಕೃತಿಯ ಮೂಲಕವಾಗಿ ತನ್ನ ಆಗಮನದ ಸೂಚನೆಯನ್ನು ತಿಳಿಯಪಡಿಸಿದನು. There we saw how you will see signs in the forms of earthquake, famine, pestilence and so on. ನೀವಲ್ಲಿ ಕೆಲವು ಸೂಚನೆಗಳನ್ನು ಕಾಣುವಿರಿ, ಕ್ಷಾಮ, ಬರಗಾಲ ಮತ್ತು ಅನೇಕವಾದಂತಹ ಅಂಟುರೋಗಗಳ ಪರಿಸ್ಥಿತಿ. The third sign we went through was the signs that will occur in world politics. ಮೂರನೇ ಸೂಚನೆಯಾಗಿ ನಾವು ಲೋಕದ ರಾಜಕೀಯ ವಿಷಯದಲ್ಲಿ ಅನೇಕ ಬದಲಾವಣೆ ಏರುಪೇರುಗಳನ್ನು ನಾವು ನೋಡುತ್ತೇವೆ ಎಂದು. The Lord had already foretold how the governments of the nations, how the empires will rise and fall before the end days. ಕರ್ತನು ಮುಂಚಿತವಾಗಿ ಹೇಳಿದ್ದಾನೆ, ಈ ಅಂತ್ಯ ದಿನಗಳಲ್ಲಿ ಅನೇಕ ದೇಶದ ಸರ್ಕಾರಗಳು, ಸಾಮ್ರಾಜ್ಯಗಳು ಹೇಗೆ ಬಿದ್ದು ಹೋಗುತ್ತವೆಯೋ, ಏನೆಲ್ಲ ಬದಲಾವಣೆ ಆಗುತ್ತವೆ ಎಂದು. The fourth sign we dealt with was the degradation of society, foretelling the end of days. ನಾಲ್ಕನೇ ಸೂಚನೆಯಾಗಿ ನಾವು ನೋಡಿದ್ದೇವೆ, ಆತನ ಎರಡನೇ ಆಗಮನದ ಸಮಯದಲ್ಲಿ ಸಮಾಜದಲ್ಲಿ ಬಹಳಷ್ಟು ಅವಿನೀತಿ ತುಂಬಿಕೊಂಡಿರುತ್ತದೆ ಎಂದು. The sign number 5 that we dealt with was how the whole world, according to God's prophecy, will find a rapid increase in knowledge. ಐದನೇ ಸೂಚನೆಯಾಗಿ ನಾವು ನೋಡಿಕೊಂಡಿದ್ದೇವೆ, ಈ ಲೋಕದಲ್ಲಿ ಲೋಕದ ಜ್ಞಾನವು ಎಷ್ಟು ಹೆಚ್ಚಾಗಿ ವೇಗವಾಗಿ ಬೆಳೆಯಲ್ಪಡುತ್ತದೆ ಎಂದು. The last sign that we did in our last sermon was
how before the last days or during the last days there will be a tremendous apostasy, the falling away from the faith that will occur throughout the world. ಕೊನೆ ಸೂಚನೆಯಾಗಿ ನಾವು ನೋಡಿದ್ದೇವೆ, ಇಡೀ ಲೋಕದಲ್ಲೆಲ್ಲ ಈ ಧರ್ಮ ಭ್ರಷ್ಟತೆ ಅನ್ನುವಂಥದ್ದು ಹರಡುವಂಥದ್ದು. ಅಷ್ಟು ಮಾತ್ರವಲ್ಲ, ಅನೇಕರು ವಿಶ್ವಾಸದಿಂದ, ನಂಬಿಕೆ ಜೀವಿತದಿಂದ ಬಿದ್ದು ಹೋಗುವಂಥ ಸಂಗತಿಯನ್ನ ನಾವು ನೋಡಿಕೊಂಡಿದ್ದೇವೆ, ತಿಳಿದುಕೊಂಡಿದ್ದೇವೆ. I think this is a sure sign telling us that the last days are very near. ಹಾಗಾಗಿ ಇವೆಲ್ಲವೂ ಕೂಡ ಬಹಳ ಖಚಿತಪಡಿಸುವಂಥ ವಿಷಯವೇನೆಂದರೆ, ನಾವು ಅಂತ್ಯ ದಿನಗಳಿಗೆ ಬಹಳ ಸಮೀಪವಾಗಿ ನಡೀತಾ ಇದ್ದೇವೆಂದು. The last days, the Lord said, when he looks for, will he find faith in this earth? ಹಾಗಾಗಿ ಕರ್ತನು ಹೇಳುತ್ತಾನೆ, ಅಂತ್ಯ ದಿನಗಳಲ್ಲಿ ದೇವರು ತನ್ನ ಮಕ್ಕಳ ಜೀವಿತದಲ್ಲಿ ನಂಬಿಕೆಯನ್ನು ಕಾಣಲು ಸಾಧ್ಯವೋ? People will lose their faith. ಜನರು ಅವರ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. The faith that they professed, confessed and proclaimed, they will let it go. ಅವರು ಅರಿಕೆ ಮಾಡಿ ಅವರು ಪ್ರಕಟಿಸಿದಂತ ನಂಬಿಕೆಯೂ ಬಿಟ್ಟು ಹೋಗುತ್ತದೆ. The faith they preached all around the world, they will forget it and forsake it. ಪ್ರಪಂಚದಾದ್ಯಂತಹ ಅವರು ಬೋಧಿಸಿದಂತಹ ಆ ನಂಬಿಕೆಯನ್ನು ಅವರು ಮರೆತು ಬಿಡುತ್ತಾರೆ, ಅವರು ಬಿಟ್ಟು ಕೊಡುತ್ತಾರೆ. Truly speaking, this is literally happening right before our eyes in these days. ನಿಜವಾಗ್ಲೂ ನಾನು ಮಾತನಾಡ್ತಾ ಇದ್ದೇನೆ, ಈ ದಿನಮಾನಗಳಲ್ಲಿ ನಮ್ಮ ಕಣ್ಣಿನ ಮುಂದೆ ಅವೆಲ್ಲವೂ ಸಂಗತಿ ನಡೀತಾ ಇವೆ. I will give you a few examples. ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತೇನೆ. If you look at the country of Spain, ನೀವು ಸ್ಪೇನ್ ದೇಶ ನೋಡುವುದಾದ್ರೆ, there is a church in Spain called the Church of Santa Barbara. ಸ್ಪೇನ್ ನಲ್ಲಿ ಒಂದು ಚರ್ಚ್ ಇದೆ, ಆ ಚರ್ಚ್ ಹೆಸರು ಸ್ಯಾಂಟಾ ಬಾರ್ಬರಾ ಎಂದು. This church has been operating for over 100 years. 100 ವರ್ಷಗಳ ಹಿಂದೆಯಿಂದ ಈ ಸಭೆಯು ನಡೀತಾ ಇದೆ. Many people worship God in that church. ಅನೇಕ ಜನರು ಆ ಸಭೆಯಲ್ಲಿ ಆರಾಧನೆ ಮಾಡುತ್ತಿರುತ್ತಾರೆ. But after 100 years, people stopped coming to the church. They left the faith. ಆದರೆ 100 ವರ್ಷಗಳಾದ ನಂತರ ಜನರು ನಂಬಿಕೆಯಿಂದ ತಪ್ಪಿ ಹೋಗಿ ಚರ್ಚಿಗೆ ಬರೋದು ನಿಲ್ಲಿಸಿದರು. The church is empty now. ಈಗ ಚರ್ಚ್ ಖಾಲಿಯಾಗಿದೆ. Therefore, they have sold the church building. ಹಾಗಾಗಿ ಅವರು ಸಭೆಯನ್ನ ಹಣಕ್ಕೆ ಮಾರಾಟ ಮಾಡಿದ್ದಾರೆ. So, what is the church building today? ಹಾಗಾದ್ರೆ ಈ ದಿನ ಚರ್ಚ್ ಒಂದು ಕಟ್ಟಡವೇನು? It is a skating park. ಅದು ಸ್ಕೇಟಿಂಗ್ ಮಾಡುವಂತಹ ಆಟದ ಉದ್ಯಾನವನ ಆಗ್ಬಿಟ್ಟಿದೆ ಈ ದಿನ. The church has become a skating park. ಚರ್ಚ್ ಈ ದಿನಗಳಲ್ಲಿ ಆಟದ ಉದ್ಯಾನವನವಾಗ್ಬಿಟ್ಟಿದೆ ಪ್ರಿಯರೇ. Scotland. Kelvinside Parish Church was beautifully built and many people worship God for many years. ಕೆಲ್ವಿನ್ಸೈಡ್ ಪ್ಯಾರಿಸ್ ಚರ್ಚ್ ಎಂಬುದಾಗಿರುವಂತಹ ಒಂದು ಆಲಯವು ಬಹಳ ಸುಂದರವಾಗಿ ಕಟ್ಟಲ್ಪಟ್ಟಿದೆ. ಅನೇಕ ಜನರು ಅಲ್ಲಿಗೆ ಹೋಗಿ ಆರಾಧನೆ ಮಾಡುವಂತಹ ಒಂದು ಆರಾಧನೆ ಸ್ಥಳ. Few years ago, people stopped coming to church. ಕೆಲವು ವರ್ಷಗಳ ಹಿಂದೆ ಜನರು ಚರ್ಚ್ಗೆ ಬರುವುದನ್ನು ನಿಲ್ಲಿಸಿಬಿಟ್ಟಿದರು. Now, what is that church? ಈಗ ಸಭೆ ಏನಾಗಿದೆ? It is an event center and a night club. ಅದು ಈ ದಿನ ಮನೋರಂಜನೆ ಮಾಡುವಂತ ಕಾರ್ಯಕ್ರಮದ ತಾಣವಾಗಿದ್ದು, ಅದೇ ರೀತಿಯಾಗಿ ರಾತ್ರಿ ಕ್ಲಬ್ ನಡೆಸ್ತಾರೆ. If you see that photograph, you will see right where the altar was there, it is a boxing ring now. ನೀವು ಅಲ್ಲಿ ನೋಡ್ತಾ ಇದ್ರಿ ಪ್ರಿಯರೇ, ಅದು ಬಾಕ್ಸಿಂಗ್ ಆಡುವಂತಹ ಒಂದು ಸ್ಥಳವೂ ಸಹ ಆಗಿದೆ ಈ ಪ್ರಾಂತವೆಲ್ಲ. ಇಂಗ್ಲೆಂಡ್ ದೇಶ. There was a church by the name of St. Nicholas Church. ಸೆಂಟ್ ನಿಕೋಲಸ್ ಚರ್ಚ್ ಎಂಬುದಾಗಿ ಒಂದು ಸಭೆ ಇದೆ. It was beautifully built, many people worship there. ಅದು ಚೆನ್ನಾಗಿ ಕಟ್ಟಲ್ಪಟ್ಟಂತಹ ಸಭೆ, ಅನೇಕ ಜನರು ಆರಾಧನೆಗಾಗಿ ಬರ್ತಾರೆ. But recently many people left the faith. ಆದರೆ ಇತ್ತೀಚೆಗಷ್ಟೇ ಅನೇಕ ಜನರು ನಂಬಿಕೆಯಿಂದ ಬಿಟ್ಟು ಅವರು ತಪ್ಪು ಹೋಗಿದ್ದಾರೆ. And a private owner has bought it and he has turned it into his private home, a villa. ಹಾಗಾಗಿ ಒಬ್ಬ ಖಾಸಗಿ ಯಜಮಾನನು ಅದನ್ನು ಒಂದು ವಿಲ್ಲಾ ರೀತಿಯಾಗಿ ತಯಾರು ಮಾಡಿದ್ದಾನೆ. In ನೆದರ್ಲ್ಯಾಂಡ್ ದೇಶದಲ್ಲಿ there is a church by the name of ಡೊಮಿನಿಸಿಯನ್ ಎಂಬುದಾಗಿರುವಂತ ಒಂದು ಸಭೆಯ ಹೆಸರು. Very beautifully built, high spires, beautiful church. ಬಹಳ ಸುಂದರವಾಗಿ ಕಟ್ಟಲ್ಪಟ್ಟಂತಹ ಒಂದು ಆಲಯವಾಗಿದೆ ಪ್ರಿಯರೇ. Recently people stopped coming here. ಇತ್ತೀಚೆಗಷ್ಟೇ ಅಲ್ಲಿ ಬರುವುದನ್ನು ಜನರು ನಿಲ್ಲಿಸಿಬಿಟ್ಟಿದ್ದಾರೆ. And the church is sold. ಈಗ ಚರ್ಚ್ ಮಾರಾಟವಾಗಿದೆ. Now it is turned into a bookstore. ಈಗ ಆ ಚರ್ಚ್ ಹೋಗಿ ಅದು ಪುಸ್ತಕದ ಅಂಗಡಿಯಾಗಿ ಮಾರ್ಪಟ್ಟಿದೆ. ಬೆಲ್ಜಿಯಂ. There is a church by the name of Old Military Chapel. ಎಂಬುದಾಗಿರುವ ಚರ್ಚ್ ಹೆಸರು. Beautifully built church. ಸುಂದರವಾಗಿ ಕಟ್ಟಲ್ಪಟ್ಟಂತ ಚರ್ಚ್ ಅದು. People stop coming there little by little. ಅಲ್ಲಿ ಕೂಡ ಜನರು ಬರುವುದನ್ನ ನಿಧಾನವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. Finally this church has been converted into a restaurant. ಈಗ ಚರ್ಚ್ ಸಹ ಉಪಹಾರದ ಗೃಹವಾಗಿ ಮಾರ್ಪಟ್ಟಿದೆ. Turned into a hotel. ಅದು ಹೋಟೆಲ್ ಆಗಿ ಮಾರ್ಪಟ್ಟಿದೆ. Pennsylvania. In Pittsburgh, there's a church by the name of St. John the Baptist. ಪಿಟ್ಸ್ಬರ್ಗ್ ಪ್ರಾಂತದಲ್ಲಿ ಸೆಂಟ್ ಜಾನ್ ಬ್ಯಾಪ್ಟಿಸ್ಟ್ ಚರ್ಚ್ ಎಂದು ಒಂದು ಆಲಯ ಇದೆ ಪ್ರಿಯರೇ. You can look at this church, how massive and beautiful it is. ನೀವು ಎಷ್ಟು ಅದ್ಭುತವಾಗಿದೆ ನೋಡಿ ಈ ಚರ್ಚ್ ಅನ್ನು ಒಂದ್ಸಾರಿ ಇದನ್ನು ವೀಕ್ಷಿಸ್ರಿ. Today, ಈ ದಿನ this church has been converted into a pub
ಈ ದಿನ ಆ ಚರ್ಚು ಪಬ್ ರೀತಿಯಲ್ಲಿ ಬದಲಾವಣೆಯಾಗಿದೆ, ಮಾರಾಟವಾಗಿದೆ. Can you believe that? ಅದನ್ನು ನೀವು ನಂಬಲು ಸಾಧ್ಯವೋ? Since 1960, over 10,000 churches in England have been closed. 1960 ಇಸವಿಯಿಂದ ಹೆಚ್ಚು ಕಡಿಮೆ ಈ ದಿನದವರೆಗೂ 10,000 ಸಭೆಗಳು ಇಂಗ್ಲೆಂಡ್ ದೇಶದಲ್ಲಿ ಮುಚ್ಚಲ್ಪಟ್ಟಿವೆ. They say by 2020, which is next year, another 4,000 churches are going to be closed. ಅವರು ಹೇಳ್ತಾರೆ ಬರುವ ವರ್ಷದ ಒಳಗಾಗಿ 4,000 ಸಭೆಗಳು ಮತ್ತಷ್ಟು ಅದು ಮುಚ್ಚಲ್ಪಡುವಂತದ್ದಾಗಿದೆ ಎಂದು ಅವರು ಹೇಳ್ತಾರೆ. And what is going to happen there? ಅಲ್ಲಿ ಏನು ನಡೀಲಿಕ್ಕಿದೆ? They say by next year, ಅವ್ರು ಹೇಳ್ತಾರೆ ಬರುವ ವರ್ಷದ ಒಳಗಾಗಿ around 4,000 new mosques are going to be built. 4,000 ಹೊಸದಾಗಿ ಕಟ್ಟಲ್ಪಡುವಂತಹ ಮಸೀದಿಗಳು ಅಲ್ಲಿ ನಿರ್ಮಾಣವಾಗಲುತ್ತವೆ ಎಂದು. And the sad thing is, ಬಹಳ ನಿರಾಶವಾದಂತಹ ಸಂಗತಿ ಏನಂದ್ರೆ, places which were once churches are bought by mosques and converted into mosques. ಒಂದಾನೊಂದು ಸಮಯದಲ್ಲಿ ಸಭೆಗಳಾಗಿ ಚರ್ಚ್ಗಳಾಗಿದ್ದಂಥ ಸ್ಥಳಗಳು ಈ ದಿನ ಅವು ಮಸೀದಿಗಳಾಗಿ ಮಾರ್ಪಟ್ಟಿವೆ. If you look at this picture, you will be shocked. ಈ ಒಂದು ದೃಶ್ಯವನ್ನು ನೀವು ನೋಡುವುದಾದ್ರೆ, ಈ ಚಿತ್ರವನ್ನ ನೀವು ಆಶ್ಚರ್ಯವಾಗ್ತೀರಾ. Once a church, now a mosque. ಒಂದಾನೊಂದು ಸಮಯದಲ್ಲಿ ಅದು ಚರ್ಚ್ ಆಗಿತ್ತು, ಈ ದಿನ ಅದು ಮಸೀದಿಯಾಗಿ ಮಾರ್ಪಟ್ಟಿದೆ. If you look at the interior of another church, ನೀವು ಮತ್ತೊಂದು ಚರ್ಚ್ನ ಒಳಗಡೆ ನೋಡುವುದಾದ್ರೆ, you'll be shocked to find that the church is no longer a church, but it is a mosque. ನೀವು ಅದನ್ನು ಕಂಡು ಹಿಡಿಯಲು ಬಹಳ ಆಶ್ಚರ್ಯಗೊಂಡುತ್ತೀರಿ ಪ್ರಿಯರೇ, ಯಾಕಂದ್ರೆ ಅದು ಈಗ ಅದು ಚರ್ಚ್ ಆಗಿಲ್ಲ, ಬದಲಾಗಿ ಮಸೀದಾಗಿ ಮಾರ್ಪಟ್ಟಿದೆ. Over and over again throughout Europe, churches are being turned into mosques. ಯುರೋಪ್ ದೇಶದಲ್ಲಿ ಎಲ್ಲಾ ಕಡೆ ನೀವು ನೋಡಿದ್ರೆ ಅಲ್ಲಿ ಎಲ್ಲಾ ಚರ್ಚ್ಗಳು ಮಸೀದಿಗಳಾಗಿ ಮಾರ್ಪಟ್ಟಿವೆ, ಬದಲಾವಣೆ ಆಗುತ್ತಾ ಇವೆ. It can be very shocking to us and very painful to us. ಬಹಳ ನೋವನ್ನುಂಟು ಮಾಡುವ, ಆಶ್ಚರ್ಯಚಕಿತಪಡಿಸುವಂತ ಸಂಗತಿ ಇದು. But this is nothing but the fulfillment of Bible prophecy. ಆದರೆ ಮತ್ತೆ ಇದು ಏನು ಅಲ್ಲ ಪ್ರಿಯರೇ, ಬೈಬಲ್ನ ಒಂದು ಪ್ರವಚನೆಯು ನೆರವೇರಿಸಲ್ಪಡುವಂತ ಕಾರ್ಯ. In the last days, many people will depart from the faith. ಅಂತ್ಯ ದಿನಗಳಲ್ಲಿ ಅನೇಕ ಜನರು ಅವರ ನಂಬಿಕೆಯಿಂದ ತಪ್ಪಿ ಹೋಗುತ್ತಾರೆ. We are living in the last days. ನಾವು ಅಂತ್ಯ ದಿನಗಳಲ್ಲಿ ವಾಸ ಮಾಡುತ್ತಾ ಇದ್ದೇವೆ. As I was preparing for today's sermon, ಈ ದಿನದ ಸಂದೇಶವನ್ನು ನಾನು ಸಿದ್ಧತೆ ಮಾಡುವಾಗ, the Lord made me to focus my attention on the seventh sign that will precede the last days. ಕರ್ತನು ನನ್ನ ಒಂದು ಗಮನವನ್ನ ಈ ಅಂತ್ಯ ದಿನಗಳಲ್ಲಿ ಸಂಬಂಧಪಟ್ಟ ಆ 7ನೇ ಸೂಚನೆಯ ಕಡೆಗೆ ನನ್ನ ಮನಸ್ಸನ್ನು ಸೆಳೆದನು, ನನ್ನ ಆ ಕಡೆ ನಡೆಸಿದನು. And the seventh sign that I'm going to deal with today is nothing but the signs that will be revealed within the church. ಈ 7ನೇ ಸೂಚನೆ ಬೇರೆ ಏನು ಅಲ್ಲ ಪ್ರಿಯರೇ, ಸಭೆಯಲ್ಲೇ ಸಭೆ ಒಳಗ ನಡೆಯುವಂತಹ ಸಂಗತಿಗಳ ಕುರಿತಾಗಿ ಆತನಿಗೆ ಹೇಳಿದನು. The signs within the church. ಸಭೆ ಒಳಗೆ ನಡೆಯುವಂತಹ ಕೆಲವು ಸೂಚನೆಗಳು. Until 6, I was talking about signs that the public can see, people can see, others can see. 6 ಸೂಚನೆಗಳು, 6 ಚಿಹ್ನೆಗಳು, ಇತರೆ ಜನರು ನೋಡುವಂತಹ ಸಾಮಾಜಿಕವಾಗಿ ನಡೆಯುವಂತಹ ಒಂದು ಸಂಗತಿಗಳು ಹೇಳಿದೆ. But this is very characteristic of the church and it is going to be evident inside the church. ಈ 7ನೇ ಸೂಚನೆ ಬಹಳಷ್ಟು ಗುಣಲಕ್ಷಣಗಳಿಂದ ಕೂಡಿದಂಥದ್ದು, ಸಭೆ ಒಳಗೆ ನಡೆಯುವಂತಹ ಒಂದು ಸೂಚನೆಯಾಗಿದೆ ಪ್ರಿಯರೇ. How will the church be in the last days? ಕೊನೆಯ ದಿನಗಳಲ್ಲಿ ಸಭೆ ಹೇಗಿರ್ಲಿಕ್ಕಿದೆ? There are 3 things I want to share. 3 ಸಂಗತಿಗಳು ನಾನು ಹಂಚಲು ಇಷ್ಟಪಡುತ್ತೇನೆ. Number 1, ಮೊದಲನೇದು, the church will have a contradictory lifestyle. ಸಭೆಯ ಒಂದು ಜೀವನ ಶೈಲಿಯು ವಿರೋಧಾತ್ಮಕವಾಗಿರುವಂತದ್ದಾಗಿರುತ್ತದೆ. In other words, the church will become very hypocritical. ಇನ್ನೊಂದು ಮಾತ್ರ ಹೇಳಬೇಕಂದ್ರೆ, ಸಭೆಯು ಅಂತ್ಯ ದಿನಗಳಲ್ಲಿ ವೇಷಧಾರಣೆಯಿಂದ ತುಂಬಲ್ಪಟ್ಟಿರುತ್ತದೆ. 2 Timothy chapter 3 verse 5. 2 ತಿಮೋತಿ 3ನೇ ಅಧ್ಯಾಯ 5ನೇ ವಚನ. Having a form of godliness but denying its power. ಭಕ್ತಿಯ ವೇಷವಿದ್ದರೂ ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. How will the church be in the last days? ಅಂತ್ಯ ದಿನಗಳಲ್ಲಿ ಸಭೆ ಹೇಗಿರುತ್ತದೆ? They will ಅವರು deny the power and have a form of godliness. ಬಲವನ್ನ ಬೇಡವೆಂದು ಹೇಳಿ ಭಕ್ತಿಯ ಸ್ವರೂಪದಲ್ಲಿ ನಾವಿದ್ದೇವೆ, ದೈವಿಕ ಸ್ವರೂಪದಲ್ಲಿ ನಾವಿದ್ದೇವೆ ಎಂಬುದಾಗಿ ಅವರು ಅಂದುಕೊಳ್ತಾರೆ. See, godliness is good according to the Bible. ನೋಡ್ರಿ, ದೈವಿಕತೆ ಬೈಬಲ್ ಪ್ರಕಾರ ಅದು ಒಳ್ಳೆಯದೇ. The Bible says physical exercise profits nothing, but godliness is profitable
both for this world and for the world to come. ಬೈಬಲ್ ಹೇಳ್ತದೆ ದೈಹಿಕವಾದಂಥ ಅಭ್ಯಾಸವು ಅದು ಯಾವುದಕ್ಕೆ ಪ್ರಯೋಜನ ಇಲ್ಲದೆ ಇರುವಂಥದ್ದು, ಆದರೆ ದೈವಿಕವಾದದ್ದು ಎಷ್ಟೋ ಲಾಭಕರವಾಗಿರುವಂಥದ್ದು. சரீர முயற்சி அற்ப பிரயோஜனம் உள்ளது, தேவ பக்தியோ இம்மைக்கும் மறுமைக்கும் பிரயோஜனம் உள்ளது. So godliness is a good thing. ಹಾಗಾಗಿ ದೈವಿಕವಾದ ವಿಷಯ ಒಳ್ಳೆಯದೇ. But how will the church be in the last days? ಆದರೆ ಕೊನೆಯ ದಿನಗಳಲ್ಲಿ ಸಭೆ ಹೇಗಿರುತ್ತದೆ ಅಂದ್ರೆ, that godliness will not be real, it will not be true, but instead it will be very hypocritical. ಆ ದೈವಿಕತೆಯು ಅದು ನಿಜವಾಗಲೂ ಯಥಾರ್ಥವಾಗಿ ಇರುವುದಿಲ್ಲ, ಬದಲಾಗಿ ವೇಷಧಾರಣೆಯಿಂದ ತುಂಬಲ್ಪಟ್ಟಂತ ದೈವಿಕತೆ ಇರುತ್ತದೆ ಪ್ರಿಯರೇ. It will just be a lie but put on in a nice grab. ಅದು ಸುಳ್ಳಾದರೂ ಸಹ ಉತ್ತಮವಾದದ್ದನ್ನು ದೋಚಿಬಿಟ್ಟಿದೆ. William Shakespeare, one of the greatest writers of early days, ಉತ್ತಮ ಬರಹಗಾರನಾಗಿರುವಂತಹ ವಿಲಿಯಂ ಶೇಕ್ಸ್ಪಿಯರ್ ಅವರು ಆತನ ಪ್ರಾರಂಭದ ದಿವಸಗಳಲ್ಲಿ he made this beautiful statement. ಆತನ ಸುಂದರವಾದಂತಹ ಸಾಲುಗಳನ್ನು He ಬರೀತಾನೆ. said all the world is a stage. ಆತನು ಹೇಳ್ತಾನೆ ಈ ಲೋಕವೆಲ್ಲವೂ ಕೂಡ ಒಂದು ವೇದಿಕೆ ಹಾಗೆ. He said all the men and women are merely players or actors. ಆತನು ಹೇಳ್ತಾನೆ ಲೋಕದಲ್ಲಿರುವ ಸ್ತ್ರೀ ಪುರುಷರೆಲ್ಲರೂ ಕೂಡ ಒಳ್ಳೆ ನಟ ನಟಿಯರು ಕಲಾವಿದರು ಆಗಿದ್ದಾರೆಂದು. They have their exits and their entrances. ಅವರವರಿಗೆ ಅವರದೇ ಆದಂತಹ ಆಗಮನ ನಿರ್ಗಮನವೂ ಸಹ ಇರುತ್ತದೆ ಎಂದು ಆತನು ಹೇಳುತ್ತಾನೆ. He said one man will play different parts. ಆತನು ಹೇಳ್ತಾನೆ ಒಬ್ಬ ವ್ಯಕ್ತಿ ವಿಭಿನ್ನವಾದಂತಹ ಪಾತ್ರಗಳನ್ನು ಮಾಡುತ್ತಾನೆಂದು. He will do it in 7 different stages of his life. ಆತನ ಜೀವಿತದಲ್ಲಿ ಅನೇಕ ವೇದಿಕೆಗಳಲ್ಲಿ ಅದನ್ನು ನಟಿಸುತ್ತಾನೆ, ಪಾತ್ರವನ್ನು ನಿರ್ವಹಿಸುತ್ತಾನೆಂದು ಹೇಳುತ್ತಾನೆ. He said how the world will be, how the world is in general. ಆತನು ಹೇಳ್ತಾನೆ ಸಾಮಾನ್ಯವಾಗಿ ಲೋಕವು ಹೇಗಿದೆ ಎಂದು ರೀತಿಯಲ್ಲಿ. But if you look at how the church is becoming these days, ನೀವು ನೋಡುವುದಾದ್ರೆ ಈ ದಿನಮಾನಗಳಲ್ಲಿ ಸಭೆ ಹೇಗಾಗ್ತಾ ಇದೆ ಅಂದ್ರೆ, there is a lot of parallel between what Shakespeare said and how the church is moving these days. ಶೇಕ್ಸ್ಪಿಯರ್ ಅವರು ಹೇಳಿದ ಮಾತಿಗೂ ಈ ದಿನ ಸಭೆ ನಡೆಯುವಂತ ವಿಧಾನಕ್ಕೂ ಎರಡು ಕೂಡ ಸಮಾಂತರವಾಗಿ ಕಾಣಿಸ್ತಾ ಇದೆ ಪ್ರಿಯರೇ. Today the church is becoming another stage where all the believers play their roles and they act as very good actors. ಈ ದಿನ ಸಭೆ ಇನ್ನೊಂದು ಹಂತಕ್ಕೆ ಸೇರಿಬಿಟ್ಟಿದೆ ಪ್ರಿಯರೇ. ಯಾಕಂದ್ರೆ ವಿಶ್ವಾಸಿಗಳು ಅವರು ಮತ್ತೊಂದು ಪಾತ್ರವನ್ನು ನಿರ್ವಹಿಸುತ್ತಾ ಇನ್ನೊಂದು ರೀತಿಯಾಗಿ ನಟನೆ ಜೀವಿತದಲ್ಲಿ ಅವರು ನಟನೆ ಮಾಡುತ್ತಾ ಇದ್ದಾರೆ. The reality, the truth, the honesty is missing. ಸತ್ಯತೆ, ನಂಬಿಗಸ್ತಿಕೆ, ನಿಜವಾಗಲೂ ಆ ಯಥಾರ್ಥತೆ ತಪ್ಪಿ ಹೋಗುತ್ತಾ ಇದೆ ಪ್ರಿಯರೇ. The depth of Christian walk is missing. ಕ್ರೈಸ್ತತ್ವದಲ್ಲಿ ಇರಬೇಕಾಗಿರುವಂತಹ ಆಳವಾದಂತಹ ನಡೆಯು ತಪ್ಪಿ ಹೋಗ್ತಾ ಇದೆ. Conviction is missing and just outward shell of glam and glitter is shining. ಪಶ್ಚಾತ್ತಾಪ ಎಂಬುವಂಥದ್ದು ತಪ್ಪಿ ಹೋಗ್ಬಿಟ್ಟಿದೆ ಮತ್ತು ಹೊರಗಿನ ತೋರುವಿಕೆ ಮಿಂಚುವಂಥದ್ದು ಬಹಳವಾಗಿ ಕಾಣ್ತಾ ಇದೆ ಪ್ರಿಯರೇ. There is no root but there is a big tree. ಆಳವಾದಂತಹ ಒಂದು ಬೇರುಗಳಿಲ್ಲ, ಆದರೆ ದೊಡ್ಡ ಮರವಾಗಿ ಕಾಣ್ತಾ ಇದೆ. There's a big house but no foundation. ದೊಡ್ಡ ಮನೆಯಾಗಿ ಕಾಣ್ತಾ ಇದೆ, ಆದರೆ ಅದಕ್ಕೆ ಅಸ್ತಿವಾರ ಇಲ್ಲ. If I look at the way the church will move hypocritically in the last days, ಈ ದಿನ ಚರ್ಚನ್ನು ನೋಡ್ತಾ ಇದ್ರೆ ಕೊನೆಯ ದಿನಗಳಲ್ಲಿ ಬಹಳಷ್ಟು ವೇಷಧಾರಣೆ ತುಂಬಲ್ಪಟ್ಟಿದೆ. there are 3 ways I can explain this for you to understand. ನಿಮಗಾಗಿ ಅರ್ಥ ಮಾಡಿಕೊಳ್ಳೋದಕ್ಕಾಗಿ 3 ವಿಧಾನವಾಗಿ ನಾನು ನಿಮಗೆ ವಿವರಿಸ್ತೇನೆ. Write down these 3 things. ಬರ್ಕೊಳ್ಳಿ. Number 1, ಮೊದಲನೇದು, the church in the last days will have a lot of sound but it will lack spirit and power. ಕೊನೆಯ ದಿನಗಳಲ್ಲಿ ಸಭೆಯು ಬಹಳಷ್ಟು ಶಬ್ದದಿಂದ ತುಂಬಲ್ಪಟ್ಟಿರುತ್ತದೆ, ಆದರೆ ದೇವರ ಆತ್ಮವನ್ನ, ದೇವರ ಬಲವನ್ನ, ಶಕ್ತಿಯನ್ನ ಅದು ಬಹಳವಾಗಿ ಕಳೆದುಕೊಂಡದ್ದಾಗಿ ನಮಗೆ ಕಾಣಿಸುತ್ತಾ ಇರುತ್ತದೆ ಪ್ರಿಯರೇ. 1 Corinthians chapter 2 and verse 4. ಮೊದಲನೇ ಕೊರಿಂಥಿ 2ನೇ ಅಧ್ಯಾಯ 4ನೇ ವಚನ. There Apostle Paul speaks about this. I think it is verse 5. It says, and my speech and my preaching were not with the persuasive words of human wisdom, but in demonstration of spirit and of power. 4ನೇ ವಚನದಲ್ಲಿ ಹೀಗೆನ್ನುತ್ತಾನೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಬೇಕೆಂದು ದೇವರ ಆತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಬೇಕೆಂದು ಪೌಲನು ಹೇಳುತ್ತಾನೆ. So what was he saying? ಆತನೇನು ಹೇಳ್ತಾ ಇದ್ದಾನೆ? When you see my ministry, ನೀವು ನನ್ನ ಸೇವೆ ನೋಡಿದಾಗ, it was not merely in words, ಅದು ಕೇವಲ ಮಾತುಗಳಾಗಿ ಇರಲಿಲ್ಲ, but it is coming out of spirit and power. ಆದರೆ ಬಲದಿಂದಲೂ ದೇವರ ಆತ್ಮನಿಂದಲೂ ಹೊರಗಡೆ ಬರ್ತಿತ್ತು. That is authentic ministry. ಅದು ಅಧಿಕೃತವಾದ ಸೇವೆ. That is real ministry. ಅದು ಸತ್ಯವಾದ ಸೇವೆ. That is powerful ministry. ಅದು ಬಲವಾದ ಸೇವೆ. That is the sign of a true Christian. ಅದು ನಿಜವಾದ ಕ್ರೈಸ್ತತ್ವದ ಚಿಹ್ನೆ. The kingdom of God is not in speeches, it's not in talk, but it is in the power of God. ಪ್ರಿಯರೇ, ದೇವರ ರಾಜ್ಯವು ಮಾತುಗಳಲ್ಲಿಲ್ಲ, ಬದಲಾಗಿ ದೇವರ ಬಲದಲ್ಲಿದೆ. Praise be to God. ದೇವರಿಗೆ ಮಹಿಮೆ. But in the last days, ಆದರೆ ಅಂತ್ಯ ದಿನಗಳಲ್ಲಿ the spiritual atmosphere of churches will turn into big spiritual talk
but no spirit inside. ಸಭೆಯ ಆತ್ಮಿಕವಾದಂತಹ ವಿಷಯಗಳು ಬಹಳ ದೊಡ್ಡದಾಗಿ ಮಾತನಾಡುವಂತಹ ಒಂದು ಮಾತುಗಳಾಗಿ ಸಂದೇಶಗಳಾಗಿರ್ತವೆ, ಆದರೆ ಅದರ ದೇವರ ಬಲವು ದೇವರ ಆತ್ಮನ ಕಾರ್ಯಗಳು ಸಭೆಯ ಒಳಗಡೆ ಇರುವುದಿಲ್ಲ. There will be no real Christian fervor. ಯಾವುದೇ ಸತ್ಯವಾದಂಥ ಕ್ರೈಸ್ತತ್ವ ಇರುವುದಿಲ್ಲ. Lot of talk, ಬಹಳಷ್ಟು ಮಾತುಗಳಿರ್ತವೆ, but no spirit. ಆದರೆ ಆತ್ಮ ಇರುವುದಿಲ್ಲ. These days you can hear words like this, declaration made in very big headlines. ಈ ದಿನಗಳಲ್ಲಿ ಇಂತಹ ಪದವನ್ನು ನೀವು ಕೇಳಿಸ್ಕೊಳ್ತಾ ಇರ್ತೀರ ಅಥವಾ ನೋಡ್ತಾ ಇರ್ತೀರಿ ಪ್ರಿಯರೇ, ನೀವು ಘೋಷಿಸಿರಿ ನಿಮಗೆ ದೊರೆಯುವುದು ಎಂದು. Declaration, declare and you will get it. ಘೋಷಣೆ ಮಾಡಿ ಅಥವಾ ಅರಿಕೆ ಮಾಡಿ ನಿಮಗೆ ಅದು ಸಿಗುವುದು ಎಂದು. There is another word that is very commonly used. The word is called faith confession. ಇನ್ನೊಂದು ಪದ ಏನಂದ್ರೆ ನಂಬಿಕೆಯ ಅರಿಕೆ ಎಂದು ಇನ್ನೊಂದು ವಿಷಯ ನಾವು ನೋಡ್ತೇವೆ. So everything you confess, everything you declare, you will get it. ಪ್ರತಿಯೊಂದನ್ನು ನೀವು ಅರಿಕೆ ಮಾಡಿ ನಿಮಗೆ ಹೊಂದಿಕೊಳ್ಳುವಿರಿ, ನೀವೇನೆಲ್ಲ ಬಾಯಿಂದ ಅರಿಕೆ ಮಾಡ್ತೀರೋ ಅದು ನೀವು ಪಡೆಯುತ್ತೀರಿ ಎಂದು. You don't have to worry about the accompanying deeds, the accompanying faithfulness, the accompanying lifestyle. That is not important. Just declare faith words and it will happen. ನೀವು ನಿಮ್ಮ ಕೃತ್ಯಗಳನ್ನು ಕುರಿತಾಗಿ ಅಥವಾ ನಿಮ್ಮ ಜೀವಿತದ ಶೈಲಿಯನ್ನು ಕುರಿತಾಗಿ ನಿಮ್ಮ ಯಾವುದೇ ವಿಷಯವನ್ನು ಕುರಿತಾಗಿ ಆಲೋಚಿಸುವಂಥ ಸಂಗತಿ ಏನು ಅವಶ್ಯಕತೆ ಇಲ್ಲ. ನೀವು ಬಾಯಿಂದ ಅರಿಕೆ ಮಾಡಿ, ನಂಬಿಕೆಯಿಂದ ಅರಿಕೆ ಮಾಡಿ, ನೀವೆಲ್ಲವನ್ನು ಕೂಡ ಹೊಂದಿಕೊಳ್ಳುವಿರಿ, ಹಾಗೆ ಹೊಂದಿಕೊಳ್ಳುತ್ತೀರಿ ಅಂತ ಹೇಳ್ತಾರೆ. There is lot of noise but no power. ಬಹಳಷ್ಟು ಶಬ್ದ ಇದೆ, ಆದರೆ ಬಲ ಇಲ್ಲ ಅದರಲ್ಲಿ. There is no leading of the spirit. ದೇವರಾತ್ಮನ ನಡೆಸುವಿಕೆ ಇಲ್ಲ. Whatever they dream, whatever they desire, whatever they like, they will say it with your mouth. ಏನೆಲ್ಲ ಅವರು ಕನಸು ಕಾಣ್ತಾರೆ, ಏನೆಲ್ಲ ಅವರ ಆಸೆ ಆಗಿರ್ತದೆ, ಏನೆಲ್ಲ ಅವರು ಇಷ್ಟಪಡ್ತಾರೆ, ನಿಮ್ಮ ಬಾಯಿಂದ ಅದನ್ನು ಹೇಳಂತ ಹೇಳ್ತಾರೆ. And they say that God is going to perform because I said it with my mouth. ಅವ್ರು ಹೇಳ್ತಾರೆ ನಾನು ನನ್ನ ಬಾಯಿಂದ ಹೇಳಿದ್ದೇನೆ ಅದಕ್ಕಾಗಿ ದೇವರು ಅದನ್ನು ನಡೆಸ್ತಾರೆ ಅಂತ ಅವ್ರು ಹೇಳ್ತಾರೆ. Now these are the kind of words where you will hear I see, I see, I see, it is coming, it is coming, I see it, I see it. ಈ ದಿನಗಳಲ್ಲಿ ಈ ಪದಗಳು ನೀವು ಕೇಳ್ತಾ ಇರ್ತೀವಿ, ನಾನು ಕಾಣ್ತಾ ಇದ್ದೇನೆ, ನಾನು ಕೇಳಿದ್ದೇನೆ, ನಾನು ಕಾಣ್ತಾ ಇದ್ದೇನೆ, ಅದು ನಿಮಗೆ ಬರ್ತಾ ಇದೆ, ದೊರೆಯುತ್ತಾ ಇದೆ ಅಂತ ಅವ್ರು ಹೇಳ್ತಾರೆ. Oh, I imagine it, I can see it in this eyes, I can see it here, I can see it there, I can imagine. All of these big words you can hear them. ಅವ್ರು ಹೇಳ್ತಾರೆ ಈ ದಿನಗಳಲ್ಲಿ ಇಂಥ ಎಲ್ಲ ಪದಗಳು ನೀವು ಕೇಳಿಸ್ಕೊಳ್ತಾ ಇರ್ತೀವಿ ಪ್ರಿಯರೇ, ಓ ನಾನು ಅದು ಕೇಳಿದ್ದೇನೆ, ಇದು ಕಂಡಿದ್ದೇನೆ, ಇದು ಊಹಿಸಿಕೊಂಡಿದ್ದೇನೆ ಅಂತ ಅವ್ರು ಹೇಳ್ತಾರೆ. And these days you can see lot of noise in churches. ಈ ದಿನಗಳಲ್ಲಿ ನೀವು ಕಾಣಬಹುದು ಸಭೆಗಳಲ್ಲಿ ಬಹಳಷ್ಟು ಶಬ್ದ ಕೇಳಿಸುವಂಥದ್ದು, pumped up volume, ಬಹಳಷ್ಟು ಶಬ್ದದಿಂದ ಕೂಡಲ್ಪಟ್ಟಂತಹ ಧ್ವನಿ ಸುರುಳಿಗಳು, lot of whistling sounds, howling sounds, barking sounds, all kind of sounds. ಬಹಳಷ್ಟು ಕಿರಿಚಾಡುವಂಥದ್ದು, ಬಹಳಷ್ಟು ಮತ್ತು ಬೊಬ್ಬೆ ಹಾಕುವಂಥದ್ದು, ಶಿಳ್ಳೆ ಹೊಡೆಯುವಂಥದ್ದು, ಬಹಳ ಏನೋ ಶಬ್ದ. But the power of God is lacking in most of these places. ಇಂತಹ ಬಹಳಷ್ಟು ಸ್ಥಳಗಳಲ್ಲಿ ದೇವರ ಬಲದ ಕೊರತೆ ಇದೆ ಪ್ರಿಯರೇ. Pastor Sam Sundaram used to say, more noise is not the evidence of power. ಪಾಸ್ಟರ್ ಸ್ಯಾಮ್ ಸುಂದರ್ ಹೇಳ್ತಾ ಇರ್ತಾರೆ, ಹೆಚ್ಚಿನ ಶಬ್ದ ಮಾಡುವುದರ ಮೂಲಕವಾಗಿ ಅಲ್ಲಿ ದೇವರ ಬಲ ಇದೆ ಎಂಬುದಾಗಿ ಪುರಾವೆಗಳೇನು ಇಲ್ಲ. But today people go after noise. ಈ ದಿನ ಜನರು ಎಲ್ಲಿ ಶಬ್ದ ಬಹಳವಾಗಿ ಕೇಳಿಸಲ್ಪಡ್ತಾ ಇದೆಯೋ ಅದರ ಹಿಂದೆ ಓಡಿ ಹೋಗ್ತಾ ಇದ್ದಾರೆ ಪ್ರಿಯರೇ. Today you can also see people carrying horns, ram horns, and then they keep blowing shofar, blowing this direction, that direction, all four sides, saying the Jericho wall is falling. Whatever is falling, I don't know. Everything is falling. ಇದನ್ನ ಜನರು ಆಯಾ ಸ್ಥಳಗಳಿಗೆ ಹೋಗುತ್ತಾ ಅವರು ಕೊಂಬೆಗಳನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ ಮತ್ತು ತುತ್ತೂರಿ ಊದಿದ ಹಾಗೆ ಅವರು ಕೊಂಬೆಗಳನ್ನು ಊದುತ್ತಾ ಈ ಕಡೆ ಆ ಕಡೆ ಊದುತ್ತಾ ಅವ್ರು ಹೇಳ್ತಾರೆ ಗೋಡೆಗಳು ಬಿದ್ದೋಗ್ತಾ ಇವೆ, ಗೋಡೆಗಳು ಬಿದ್ದೋಗ್ತಾ ಎಲ್ಲ ಬಿದ್ದೋಗ್. So they say now we are going to blow the horn. ಅವ್ರು ಹೇಳ್ತಾರೆ ಈಗ ನಾವು ಕೊಂಬನ್ನು ಊದ್ಲಿಕ್ಕಿದ್ದೇವೆ ಎಂದು. Oh, when we blow, everybody clap your hands because the power of God is going to come down. ಓ ಈಗ ನಾವು ಕೊಂಬನ್ನು ಊದುತ್ತಿರುವಾಗ ಎಲ್ಲರೂ ಚಪ್ಪಾಳೆ ತಟ್ಟೋಣ, ದೇವರ ಬಲವು ನಮ್ಮ ಮೇಲೆ ಇಳಿದು ಬರ್ತಾ ಇದೆ ಅಂತ ಹೇಳ್ತಾರೆ. Everybody starts clapping. ಎಲ್ಲರೂ ಚಪ್ಪಾಳೆ ತಟ್ಟುವುದನ್ನು ಪ್ರಾರಂಭಿಸ್ತಾರೆ. There's a big trumpet sound. ದೊಡ್ಡ ತುತ್ತೂರಿಯ ಶಬ್ದ ಅಲ್ಲಿ ಕೇಳಿಸಲ್ಪಡ್ತದೆ. Sound is there. ಶಬ್ದ ಇದೆ, No power. ಬಲ ಇಲ್ಲ. No power. ಬಲವೇ ಇಲ್ಲ. I'm blowing now. India is getting saved. ನಾನೀಗ ಕೊಂಬನ್ನು ಊದುತ್ತಾ ಇದ್ದೇನೆ, ಭಾರತ ದೇಶವು ರಕ್ಷಿಸಲ್ಪಡುತ್ತಾ ಇದೆ. எக்காலம் ஊதுறோம், ಕೊಂಬು ಊದುವುದು, இந்தியா என்ன செய்யப்பட போகிறது? ಭಾರತ ಏನಾಗ್ತದೆ? ரட்சிக்கப்பட போகிறது. ರಕ್ಷಣೆ ಹೊಂದುತ್ತದೆ. எங்க பைபிள் இருக்குது எக்காலம் ஊதுனா ரட்சிக்க போறோம்னு? ಎಲ್ಲಿದೆ ಬೈಬಲಲ್ಲಿ ರಕ್ಷಣೆ ಹೊಂದುತ್ತದೆ ಎಂದು? ಎಲ್ಲಿ? கையில ஆணை பிடிச்சிட்டா போதும், வாயில வர்றதுதான். மதில் விழுது, பணம் வருது, கட்டு உடையுது, ராஜ்யங்கள் மாறுகிறது. ஒன்றும் மாறலையா? ஊதுறதான் ஊதிக்கிட்டே இருக்கும். லாட் ஆஃப் சவுண்ட்.
No power. ಬಹಳಷ್ಟು ಶಬ್ದ ಇದೆ, ಬಲ ಇಲ್ಲ. People are so happy to see all these gimmicks on stage. ಜನರು ಇವೆಲ್ಲವನ್ನ ವೇದಿಕೆ ಮೇಲೆ ನೋಡೋದಕ್ಕೆ ಬಹಳ ಉತ್ಸಾಹಕರಾಗಿ ಸಂತೋಷ ಪಡುವವರಾಗಿರ್ತಾರೆ, ಎಲ್ಲ ಗಿಮಿಕ್ಸ್ ನೋಡುತ್ತಾ. Oh, shofar is blown. They brought it from Israel. ಓ, ಕೊಂಬನ್ನು ಊದಿದ್ದಾರೆ, ಇಸ್ರಾಯೇಲ್ ದೇಶದವರು ತಂದಿದ್ದಾರೆ, ಅದನ್ನು ಊದುತ್ತಾ ಇದ್ರೆ ಬಹಳ ಚೆನ್ನಾಗಿದೆ ಅಂತ ಅವರೆಲ್ಲರೂ ಕೂಡ ಸಂತೋಷ ಪಡುತ್ತಾರೆ. India is saved. India has become the land of Christ. ಭಾರತ ದೇಶವು ರಕ್ಷಿಸಲ್ಪಟ್ಟಿದೆ, ಭಾರತ ದೇಶವು ಇನ್ನು ಕ್ರೈಸ್ತ ದೇಶವಾಗಿ ಮಾರ್ಪಡುತ್ತಾ ಇದೆ ಅಂತ ಹೇಳಿ ಅವರು ದೊಡ್ಡದಾಗಿ ಹೇಳುತ್ತಾರೆ. Lot of sound, ಎಷ್ಟೋ ಶಬ್ದ, no strength. ಬಲ ಇಲ್ಲ. Number 2. ಎರಡನೇದು, Lot of show but no strength. ಬಹಳಷ್ಟು ಪ್ರದರ್ಶನ ಕಾಣಲ್ಪಡುತ್ತಾ ಇದೆ ಸಭೆಗಳಲ್ಲಿ, ದೇವರ ಸನ್ನಿಧಾನದಲ್ಲಿ, ಆದರೆ ಯಾವುದೇ ಬಲವೇ ಇಲ್ಲ ಅದರಲ್ಲಿ. 2 Timothy 3:5. ಎರಡನೇ ತಿಮೋತಿ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. Form of godliness but no power. ದೈವಿಕವಾದಂತಹ ವೇಷವಿದೆ, ಆದರೆ ದೇವರ ಬಲವಿಲ್ಲ. A lot of show ಬಹಳಷ್ಟು ಪ್ರದರ್ಶನ ಕಾಣ್ತಾ ಇದೆ, but no power. ಆದರೆ ಬಲವಿಲ್ಲ. Look at the Christianity today. ಈ ದಿನದ ಕ್ರೈಸ್ತತ್ವವನ್ನು ನೋಡಿ ಒಂದ್ಸಾರಿ. Why are you a Christian? How are you a Christian? ಯಾಕೆ ನೀವು ಕ್ರೈಸ್ತರಾಗಿದ್ದೀರಿ, ಹೇಗೆ ನೀವು ಕ್ರೈಸ್ತರಾಗಿದ್ದೀರಿ, What is your relationship with Christ? None of these questions will be answered by many of the people. ಕ್ರಿಸ್ತರೊಂದಿಗೆ ಇರುವಂತಹ ಸಂಪರ್ಕ ಸಹವಾಸವೇನು ಅಂತ ಯಾರಾದ್ರೂ ಕೇಳಿದಾದ್ರೆ ಅನೇಕ ಜನರಿಗೆ ಇದಕ್ಕೆ ಉತ್ತರ ಇಲ್ಲ. Many people don't have answers. ಅನೇಕ ಜನರಿಗೆ ಈ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ಅವರ ಬಳಿಯಲ್ಲಿ. ಪ್ರಿಯರೇ, What is your relationship with Jesus Christ? ಯೇಸು ಕ್ರಿಸ್ತರೊಂದಿಗೆ ಇರುವಂತಹ ಸಹವಾಸ ಸಂಬಂಧವೇನೋ They don't know. ಅವ್ರಿಗೆ ಗೊತ್ತಿಲ್ಲ. How are you a Christian? ಹೇಗೆ ನೀವು ಕ್ರೈಸ್ತರಾಗಿ ಮಾರ್ಪಟ್ರಿ? I have a Bible. ನನ್ನ ಹತ್ರ ಬೈಬಲ್ ಅದೇ, I have verses in my house. ನನ್ನ ಮನೆಯಲ್ಲಿ ಕೆಲವು ವಚನಗಳ ಫಲಕಗಳಿದ್ದಾವೆ. I go to church every week. ಪ್ರತಿ ಭಾನುವಾರ ನಾನು ಸಭೆಗೆ ಹೋಗ್ತೇನೆ. I give offerings. ನಾನು ಕಾಣಿಕೆಯನ್ನು ಕೊಡ್ತೇನೆ. I even go for ministry. ನಾನು ಸೇವೆಗೂ ಸಹ ಹೋಗುತ್ತೇನೆ. They have lot of external things they will do. ಅವರು ಎಷ್ಟೋ ಹೊರಗಿನ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ, but no personal relationship with Jesus. ಆದರೆ ಯೇಸು ಕ್ರಿಸ್ತರೊಂದಿಗೆ ವೈಯಕ್ತಿಕವಾದಂತಹ ಸಂಬಂಧವೇ ಇಲ್ಲ. There is no inward change, transformation. ಒಳಗಿನ ಮಾರ್ಪಾಟು, ಒಳಗಿನ ಒಂದು ರೂಪಾಂತರವೇ ಇಲ್ಲ ಪ್ರಿಯರವರಲ್ಲಿ. The name is changed, the clothes are changed, appearance is changed, everything is changed except for the transformation of the heart. ಹೆಸರು ಬದಲಾವಣೆ ಆಗಿದೆ, ವಸ್ತ್ರಧಾರಣೆ ಬದಲಾವಣೆ ಆಗಿದೆ, ಹೊರಗಿನ ತೋರುವಿಕೆ ಎಲ್ಲವೂ ಸಹ ಬದಲಾವಣೆ ಆಗಿದೆ, ಆದರೆ ಜೀವಿತ ಬದಲಾವಣೆ ಆಗಿಲ್ಲ ಪ್ರಿಯರೇ. ಒಳಗಿನ ಜೀವಿತವೂ ಬದಲಾವಣೆ ಆಗಿಲ್ಲ. No change. ಯಾವುದೇ ಬದಲಾವಣೆ ಇಲ್ಲ. Look at the church. ಸಭೆಯನ್ನು ನೋಡಿ. The true condition of the church is camouflaged by a million activities. ಸಭೆಯಲ್ಲಿ ನಡೆಯುವಂತ ಅನೇಕ ಚಟುವಟಿಕೆಗಳ ಮೂಲಕವಾಗಿ ಸಭೆಯ ನಿಜವಾದಂತ ಸ್ವರೂಪವು ಮರೆಮಾಡಲ್ಪಟ್ಟಿದೆ. Lot of activities. ಅನೇಕ ಚಟುವಟಿಕೆ ಕಾರ್ಯಕ್ರಮಗಳು ಒಳಗೆ ನಡೀತಾ ಇವೆ. Revivals, conferences, forums, festivals, fellowships, lot of things happening. ಸಭೆಯ ಒಳಗೆ ಅನೇಕ ಪ್ರಾರ್ಥನಾ ಕೂಟಗಳು, ಉಜ್ಜೀವನ ಕೂಟಗಳು, ಪ್ರಾರ್ಥನಾ ಸದಸ್ಯಗಳು, ಅನೇಕ ಕಾರ್ಯಗಳು, ಹಬ್ಬಗಳು ನಡೀತಾ ಇವೆ. ಸಭೆ ಒಳಗೆ ಎಲ್ಲವೂ ನಡೀತಾ ಇವೆ. But many people don't really experience the power of the Spirit in their personal lives. ಆದರೆ ಅನೇಕ ಜನರು ಅವರ ವೈಯಕ್ತಿಕವಾದಂತಹ ಜೀವಿತದಲ್ಲಿ ದೇವರ ಬಲವನ್ನ, ದೇವರ ಶಕ್ತಿಯನ್ನ ಅವರು ಅನುಭವಿಸಲಾರದಂತೆ ಹೋಗುತ್ತಿದ್ದಾರೆ. Lot of noise but no spirit. ಬಹಳಷ್ಟು ಶಬ್ದವಿದೆ, ಆದರೆ ಆತ್ಮವಿಲ್ಲ. Lot of show but no strength. ಬಹಳಷ್ಟು ಪ್ರದರ್ಶನ ಕಾಣ್ತಾ ಇದೆ, ಆದರೆ ಬಲವಿಲ್ಲ. Lot of activity, religious activity going on. ಬಹಳಷ್ಟು ಧಾರ್ಮಿಕವಾದಂಥ ಚಟುವಟಿಕೆಗಳು ಒಳಗೆ ನಡೀತಾ ಇವೆ ಪ್ರಿಯರೇ. But in their personal life they are not victorious. ಆದರೆ ಅವರ ವೈಯಕ್ತಿಕವಾದ ಜೀವಿತದಲ್ಲಿ ಜಯಶಾಲಿಗಳಾಗಿ ಅವರು ಇಲ್ಲ. Still struggling with certain sinful habits. ಇನ್ನು ಕೆಲವು ಪಾಪದ ಚಟಗಳಿಂದ ಅವರು ಹೋರಾಡುತ್ತಾ ಇದ್ದಾರೆ. But outwardly, ಅದೇ ಹೊರಗಿನ ತೋರುವಿಕೆ, very good Christian. ಒಳ್ಳೆ ಕ್ರೈಸ್ತರು, Church going Christian. ಚರ್ಚಿಗೆ ಹೋಗುವ ಕ್ರೈಸ್ತರು, Devoted Christian. ಭಕ್ತಿ ಇರುವಂತಹ ಕ್ರೈಸ್ತರು. But inner life, no transformation. ಒಳಗೆ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ. What is this hypocrisy that will be in the last days? ಕೊನೆಯ ದಿನಗಳಲ್ಲಿ ಇರುವಂತಹ ಈ ಒಂದು ವೇಷಧಾರಣೆ ಏನಾಗಿದೆ ಪ್ರಿಯರೇ? The third one will be ಮೂರನೇದು Matthew chapter 7 verse 24 to 27. ಮತ್ತಾಯ 7ನೇ ಅಧ್ಯಾಯ 24ರಿಂದ 27ನೇ ವಚನದವರೆಗೂ. Lofty structures but no stability. ಅತ್ಯುನ್ನತವಾದಂತಹ ಕಟ್ಟಡಗಳು, ಆದರೆ ಸ್ಥಿರತ್ವ ಇರುವುದಿಲ್ಲ. Lofty structures
no stability. ಎತ್ತರವಾದಂತಹ ಕಟ್ಟಡಗಳಾಗಿರ್ತವೆ, ಆದರೆ ಯಾವುದೇ ಸ್ಥಿರತ್ವ ಇರುವುದಿಲ್ಲ ಅದಕ್ಕೆ. What is the story? ಅದರ ಕಥೆ ಏನು? Jesus talked about two houses that a wise man and a foolish man built. ಯೇಸು ಎರಡು ಮನೆಗಳನ್ನು ಕುರಿತಾಗಿ ಮಾತನಾಡ್ತಾ ಇದ್ದಾನೆ, ಒಂದು ಬುದ್ಧಿಹೀನನ ಮನೆ, ಮತ್ತೊಂದು ಬುದ್ಧಿವಂತನ ಮನೆ ಎಂದು. One man built his house upon the rock, which is Jesus Christ and his word. The other man built his house on the sand, which is the world. ಒಬ್ಬ ಮನುಷ್ಯನು ಬಂಡೆಯಾಗಿರುವ ಕ್ರಿಸ್ತನ ಮೇಲೆ ಆತನ ವಾಕ್ಯದ ಮೇಲೆಯೂ ಕಟ್ಟಿದನು, ಮತ್ತೊಬ್ಬನು ಬುದ್ಧಿಹೀನನಾಗಿ ಉಸುಬಿನ ಮೇಲೆ ಕಟ್ಟಿದ. Both these houses appeared so beautiful on the outside. ಈ ಎರಡು ಮನೆಗಳು ಹೊರಗಿನ ತೋರುವಿಕೆಗಾಗಿ ಸುಂದರವಾಗಿ ಕಾಣ್ತಾ ಇದ್ದವು. Both of these houses looked similar on the outside. ಹೊರಗಿನ ತೋರುವಿಕೆಗೆ ಎರಡು ಒಂದೇ ರೀತಿಯಾಗಿ ಕಾಣ್ತಾ ಇದ್ದವು. Both of these houses looked strong on the outside. ಹೊರಗಿನ ತೋರುವಿಕೆಗಾಗಿ ಎರಡು ಮನೆಗಳು ಬಹಳ ಬಲವಾಗಿ ಕಾಣ್ತಾ ಇದ್ದವು ಪ್ರಿಯರೇ. But one day something happened. ಆದರೆ ಒಂದಾನೊಂದು ದಿನ ಏನೋ ಒಂದು ನಡೆಯಿತು. Both the houses met with disasters such as wind, rain and floods. ಎರಡು ಮನೆಗಳಿಗೂ ಸಹ ದುರಂತ ಸಂಭವಿಸಿತು ಪ್ರಿಯರೇ. ಅದೇನೆಂದರೆ ಗಾಳಿ, ಮಳೆ, ಪ್ರವಾಹ ಅದರ ಮೇಲೆ ಬಡಿಯಿತು ಬಲವಾಗಿ. The house on the rock stood, the house on the sand had a great fall. ಬಂಡೆ ಮೇಲೆ ಕಟ್ಟಲ್ಪಟ್ಟಂತ ಮನೆ ಬಲವಾಗಿ ಸ್ಥಿರವಾಗಿ ನಿಂತಿತ್ತು, ಆದರೆ ಉಸುಬಿನ ಮೇಲೆ ಕಟ್ಟಂತ ಮನೆ ಅದು ಬಿದ್ದು ಹೋಯಿತು. What is the lesson? ಅದರಿಂದ ಪಾಠವೇನು? In the last days, ಕೊನೆಯ ದಿನಗಳಲ್ಲಿ people will have a structure around them and they will show themselves to be very strong Christians. ಅಂತ್ಯ ದಿನಗಳಲ್ಲಿ ಜನರು ಅವರ ಸುತ್ತಲೂ ಕೂಡ ಅವರು ಎತ್ತರವಾಗಿ ಬಲವಾಗಿ ಕಟ್ಟಲ್ಪಟ್ಟಿದ್ದಾರೆ ಎಂಬುದಾಗಿ ಕಾಣಿಸಲ್ಪಡುತ್ತಾರೆ, ಆದರೆ ಇಂತಹ ಸಮಯದಲ್ಲಿ ಅವರು ಬಿದ್ದು ಹೋಗುತ್ತಾರೆ. They will look very strong on the outside. ಅವರು ಹೊರಗಿನ ತೋರುವಿಕೆಗೆ ಬಹಳ ಬಲಿಷ್ಠರಾಗಿ ಕಾಣ್ತಾರೆ, But in the inside there is no foundation for them without any connection to the word of God. ಆದರೆ ತಮ್ಮೊಳಗೆ ತಾವು ಯಾವುದೇ ಸಂಬಂಧವಿಲ್ಲದೆ ದೇವರೊಟ್ಟಿಗೆ ಬಲವಾದ ಅಸ್ತಿವಾರವಿಲ್ಲದೆ ಅವರು ಕಾಣ್ತಾರೆ. They will be carrying very beautiful, very expensive Bibles. ಅವರು ಬಹಳಷ್ಟು ಬೆಲೆ ಬಾಳುವಂತಹ ಸತ್ಯವೇದವನ್ನು ಹೊತ್ತುಕೊಂಡು ಹೋಗುತ್ತಿರ್ತಾರೆ. They will have apps in their mobile phones and iPads and iPhones. Nice apps they'll have in their phones. ಅವರ ಮೊಬೈಲ್ ಫೋನ್ಗಳಲ್ಲಿ, ಐಪ್ಯಾಡ್ಗಳಲ್ಲಿ ಎಲ್ಲದರಲ್ಲಿ ಬೈಬಲ್ ಆಪ್ ಕೂಡ ಹಾಕೊಂಡಿರ್ತಾರೆ. Bible apps. ಬೈಬಲ್ ಆಪ್ಸ್ ಗಳನ್ನು ಸಹ ಹಾಕೊಂಡಿರ್ತಾರೆ. But the thing is, ಆದ್ರೆ ವಿಷಯ ಏನಂದ್ರೆ, it has been so many years or months or weeks before they actually opened their Bible and read one verse. ಬೈಬಲ್ ಅನ್ನು ತೆರೆದು ಅದರಲ್ಲಿ ಒಂದು ವಚನವನ್ನಾದರೂ ಓದಿ ವರ್ಷಗಳು, ದಿನಗಳು, ತಿಂಗಳುಗಳೇ ಕಳೆದು ಹೋದವೇನೋ ಪ್ರಿಯರೇ. ಯಾಕಂದ್ರೆ ಬೈಬಲ್ ಓದುವುದೇ ಇಲ್ವಲ್ಲ. They do not spend 10 minutes in a year reading the Bible alone. ವರ್ಷದಲ್ಲಿ ಒಂದು 10 ನಿಮಿಷವಾದರೂ ಕೂಡ ಏಕಾಂಗಿಯಾಗಿ ಕುಂತು ಬೈಬಲ್ ಅನ್ನು ಓದುವಂತಹ ಒಂದು ಅಭ್ಯಾಸ ಅವರಿಗೆ ಇಲ್ಲ. They come and listen to somebody preaching for 2 hours. ಅವರು ಬಂದು ಯಾರೋ ಒಬ್ಬರು 2 ತಾಸು ವಾಕ್ಯ ಹೇಳಿದ್ರೆ ಬಂದು ಕೇಳ್ತಾರೆ. But they never sit with the word of God for a few minutes. ಆದರೆ ಅವರು ಏಕಾಂಗಿಯಾಗಿ ಕೆಲವು ನಿಮಿಷಗಳು ದೇವರ ವಾಕ್ಯವನ್ನು ಓದುವುದರಲ್ಲಿ ಸಮಯ ಕಳೆಯುವುದಿಲ್ಲ. What is happening there? ಏನಾಗಿದೆ ಅಲ್ಲಿ? The structure is beautiful. ಕಟ್ಟಡವು ಬಹಳ ಸುಂದರವಾಗಿ ಕಾಣಿಸಲ್ಪಡುತ್ತಾ ಇದೆ ಪ್ರಿಯರೇ. Externally you are showing yourself to be a very strong Christian. ಹೊರಗಿನ ತೋರುವಿಕೆಗಾಗಿ ನಾವೆಷ್ಟೋ ಬಲಿಷ್ಠರಾದ ಕ್ರೈಸ್ತರೆಂದು ನೀವು ತೋರ್ಪಡಿಸಿಕೊಳ್ತಾ ಇದ್ದೀರಾ. But a little temptation, little problem, little wind, little rain, little flood, flat. ಆದರೆ ಚಿಕ್ಕ ಸಮಸ್ಯೆ, ಶೋಧನೆ, ಚಿಕ್ಕದಾದಂಥ ಮಳೆ, ಬಿರುಗಾಳಿ ಅಥವಾ ಪ್ರವಾಹ ಹೊಡೆಯೋದ್ರಿಂದ ನೀವು ಕೆಳಗಡೆ ಬಿದ್ದು ಹೋಗ್ತಾ ಇದ್ದೀರಾ. Very sad these days. A spiritual person is defined by their external progress and external success. ಬಹಳ ನಿರಾಶವಾದಂಥ ವಿಷಯ ಏನಂದ್ರೆ ಪ್ರಿಯರೇ, ಈ ದಿನಗಳಲ್ಲಿ ಆತ್ಮೀಕವಾದ ಮನುಷ್ಯನನ್ನು ವ್ಯಾಖ್ಯಾನಿಸುವುದು ಹೇಗೆ ಅಂದರೆ ಅವನ ಬಾಹ್ಯ ಪ್ರಗತಿಯಿಂದ, ಅವನ ಬಾಹ್ಯ ಒಂದು ತೋರುವಿಕೆಯಿಂದ, ಬಾಹ್ಯದ ಒಂದು ಯಶಸ್ಸಿನಿಂದ ಅವನನ್ನು ವ್ಯಾಖ್ಯಾನಿಸುತ್ತಾರೆ. You see, even the preaching today in many circles is like in order to define yourself as a Christian, you define them by their worldly wealth, worldly success, worldly promotion and worldly positions. ಈ ದಿನಗಳಲ್ಲಿ ಸಹ ಪ್ರಸಂಗಗಳು ಕೆಲವೊಂದು ಸಾರಿ ಹೇಗಿದೆ ಅಂತಂದ್ರೆ ಪ್ರಿಯರೇ, ಅವರು ಕ್ರೈಸ್ತರಾಗಿ ವ್ಯಾಖ್ಯಾನಿಸಿಕೊಳ್ಳುವುದಕ್ಕಾಗಿ ಅವರ ಲೌಕಿಕವಾದಂತಹ ಆಸ್ತಿಯನ್ನು ಕುರಿತಾಗಿ, ಸ್ಥಾನಮಾನಗಳನ್ನು ಕುರಿತಾಗಿ, ಅವರ ಉತ್ತೀರ್ಣಗಳನ್ನು ಕುರಿತಾಗಿ, ಅವರ ಪದವಿಗಳನ್ನು ಕುರಿತಾಗಿ, ಸ್ಥಾನವನ್ನು ಕುರಿತಾಗಿ ಅವರು ಹೇಳಿಕೊಳ್ಳುತ್ತಾರೆ. Very sad, there are some sermons when I hear they would say the sign that you are blessed by God or you are a Christian is that you are wealthy. ಬಹಳ ನಿರಾಶೆ ಆಗ್ತದೆ ಪ್ರಿಯರೇ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೇಳುವಂಥ ಪ್ರಸಂಗಗಳು ಅವ್ರು ಏನು ಹೇಳ್ತಾರೆ ಅಂದರೆ, ನೀನು ದೇವರಿಂದ ಆಶೀರ್ವಾದ ಹೊಂದಿದಿ ಎಂಬುದಾಗಿರುವುದಕ್ಕೆ ಸೂಚನೆ ಏನಂದರೆ ನೀನು ಬಹಳಷ್ಟು ಐಶ್ವರ್ಯವಂತನಾಗಿರುವುದೇ ಅದರ ಸೂಚನೆಯಾಗಿದೆ ಅಂತ ಹೇಳ್ತಾರೆ ಅವರು.
You should be rich. ನೀನು ಐಶ್ವರ್ಯವಂತನಾಗಿರಬೇಕು. I heard one preacher preach like this. ಒಬ್ಬ ಪ್ರಸಂಗಿ ಹೀಗೆ ಪ್ರಸಂಗಿಸಿದ ನಾನು ಕೇಳಿದೆ. He says that how will the world believe in your message if you are not rich? ನೀನು ಐಶ್ವರ್ಯವಂತನಾಗದೇ ಇದ್ದರೆ ಪ್ರಪಂಚವು ನಿನ್ನ ಸಂದೇಶವನ್ನು ಹೇಗೆ ಕೇಳ್ತದೆ? He says, how will they know that your God is alive if you are not rich? ಆತನು ಹೇಳ್ತಾನೆ, ನೀನು ಐಶ್ವರ್ಯವಂತನಾಗದೇ ಇದ್ದರೆ ನಿನ್ನ ದೇವರು ಸಜೀವನ ಎಂದು ಅವರಿಗೆ ಹೇಗೆ ತಿಳಿದು ಬರುತ್ತದೆ? So the sign that you are worshipping a living God, the true God, is that you are a very rich person. ಹಾಗಾಗಿ ನಿನ್ನ ದೇವರು ಸಜೀವನು, ಆತನು ನಿಜವಾಗ್ಲೂ ಸತ್ಯ ದೇವರು ಅಂತ ಅದಕ್ಕೆ ಸೂಚನೆ ಏನಂದ್ರೆ ನೀನು ಐಶ್ವರ್ಯವಂತನಾಗಿರುವುದೇ ಅದರ ಸೂಚನೆಯಾಗಿದೆ. So my question is, ನನ್ನ ಪ್ರಶ್ನೆ ಏನಂದ್ರೆ, what will they understand when they look at somebody like Bill Gates? ಒಂದು ವೇಳೆ ಅವರು ಬಿಲ್ ಗೇಟ್ಸ್ ಎಂಬುದಾಗಿರುವಂತಹ ಪ್ರಪಂಚದ ದೊಡ್ಡ ಐಶ್ವರ್ಯವಂತರನ್ನು ಕಂಡಾಗ ಅವರ ಒಂದು ಅನಿಸಿಕೆ, ಅವರ ಅಭಿಪ್ರಾಯ, ಅವರ ಏನು ಆಲೋಚನೆ ಆಗಿರ್ತದೆ ಪ್ರಿಯರೇ, ಒಂದು ಸಾರಿ ಊಹಿಸಿಕೊಳ್ಳ್ರಿ ನೀವುಗಳು. So whatever he worships is true? ಅಂದ್ರೆ ಅವರು ಏನೆಲ್ಲ ಆರಾಧನೆ ಮಾಡುತ್ತಾರೋ ಅದು ನಿಜವಾಗ್ಲೂ ಇದೇನಾ ಅಥವಾ ಅದು ಯಥಾರ್ಥವಾಗಿದೇನಾ? If the measure of your spirituality is your riches, ನಿನ್ನ ಆತ್ಮಿಕವಾದ ಮಟ್ಟವು ನಿನ್ನ ಒಂದು ಐಶ್ವರ್ಯವಂತಿಕೆಯನ್ನು ಅಳತೆ ಮಾಡಿ ನೋಡುವುದಾದ್ರೆ, I tell you, the most spiritual person in the world is Bill Gates. ನಾನು ಹೇಳ್ತೇನೆ ನಿಮಗೆ, ನಿಜವಾಗಲೂ ಪ್ರಪಂಚದಾದ್ಯಂತ ಉನ್ನತವಾಗಿರುವಂತಹ ಒಂದು ಆತ್ಮಿಕವಾದ ವ್ಯಕ್ತಿ ಅವನು ಬಿಲ್ ಗೇಟ್ಸ್ ಆಗಿದ್ದಾನೆ ಎಂದು. Today all the sermons are going in this direction. ಈ ದಿನ ಅನೇಕ ಸಂದೇಶಗಳು, ಪ್ರಸಂಗಗಳು ಈ ರೀತಿಯಾಗಿ ಮಾರ್ಗ ಹಿಡಿದು ಹೋಗ್ತಾ ಇವೆ. Messages are about worldly wealth, worldly success, worldly positions, everything about the world. ಸಂದೇಶಗಳೆಲ್ಲವೂ ಕೂಡ ಲೌಕಿಕವಾದಂತಹ ಸ್ಥಾನಮಾನಗಳು, ಐಶ್ವರ್ಯ, ಐಷಾರಾಮಿಗಳ ಬಗ್ಗೆ ಕುರಿತಾಗಿ ಮಾತನಾಡ್ತಿದ್ದಾರೆ. Today the promises that is given is about you will buy expensive cars. ಈ ದಿನಗಳಲ್ಲಿ ಕೊಡುತ್ತಿರುವಂತಹ ವಾಗ್ದಾನಗಳು ಅದೇನೆಂದ್ರೆ, ನೀನು ಬೆಲೆ ಉಳ್ಳಂತಹ ಐಷಾರಾಮಿಯ ವಾಹನವನ್ನು ಕೊಂಡುಕೊಳ್ತೀಯಾ, you will buy a 5-bedroom house, ನೀನು 5 ಬೆಡ್ರೂಮ್ಗಳು ಉಳ್ಳಂತಹ ಮನೆಯನ್ನು ಕೊಂಡುಕೊಳ್ತೀಯಾ, you will hereafter travel only by first class, ನೀನು ಇಂದಿನಿಂದ ಮೊದಲನೇ ದರ್ಜೆ ಉಳ್ಳಂತಹ ವಾಹನಗಳನ್ನೇ ನೀನು ಹತ್ತಿ ಪ್ರಯಾಣ ಮಾಡುತ್ತಿ. God is blessing you. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಿದ್ದಾನೆ. You are going to buy jets. ನೀನು ಜೆಟ್ ವಿಮಾನಗಳನ್ನು ಕೊಂಡುಕೊಳ್ಳುತ್ತೀಯಾ? Do you see where we are going as a church? ನೀವು ನೋಡಿ, ಸಭೆಯಾಗಿ ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಯಾವ ಕಡೆ ಪ್ರಯಾಣ ಮಾಡುತ್ತಾ ಇದ್ದೇವೆ ಎಂದು. Now the new thing that they have brought up is, ಈಗ ಹೊಸ ಸಂಗತಿ ಅವರು ತಂದದ್ದು ಏನಂದ್ರೆ, now they have redefined the economic status of Jesus himself. ಈಗ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸುವಿನ ಒಂದು ಆರ್ಥಿಕವಾದಂಥ ಸಂಗತಿಗಳನ್ನೇ ಪುನಃ ವ್ಯಾಖ್ಯಾನಿಸಿ ಮಾತನಾಡ್ತಿದ್ದಾರೆ. Now what they are saying? ಅವ್ರು ಏನು ಹೇಳ್ತಾ ಇದ್ದಾರೆ ಈಗ? Jesus is not the poor old child who was born in a small place called Bethlehem. ಯೇಸು ಕ್ರಿಸ್ತನು ಬಡ ವ್ಯಕ್ತಿಯಾಗಿ ಬೆತ್ಲೆಹೇಮಲ್ಲಿ ಹುಟ್ಟಿದಂತ ಆ ವ್ಯಕ್ತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. Jesus was a rich man. ಯೇಸು ಕ್ರಿಸ್ತನು ಶ್ರೀಮಂತನು. I heard a preacher preach. He says the father of Jesus, Joseph, was not a just carpenter and all. He is actually a big contractor. ಒಬ್ಬ ಪ್ರಸಂಗಿ ಹೇಳಿದಂಥದ್ದು ನಾನು ಕೇಳಿಸಿಕೊಂಡೆ. ಯೇಸು ಕ್ರಿಸ್ತನ ತಂದೆಯಾಗಿರುವ ಯೋಸೇಫನು ಆತನು ಸಾಧಾರಣವಾದಂತಹ ಬಡಗಿ ಕೆಲಸ ಮಾಡುವವನಲ್ಲ, ಆದರೆ ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ದನಂತ ಹೇಳಿದ. ತಚ್ಚನ್ಲಿ ಅವರು பெரிய ಕಾಂಟ್ರಾಕ್ಟರ್. He was designing cities and all. ಅವನು ದೊಡ್ಡ ಕಾಂಟ್ರಾಕ್ಟರ್ ಆಗಿ ಪಟ್ಟಣಗಳನ್ನೇ ವಿನ್ಯಾಸಗೊಳಿಸುತ್ತಿದ್ದನು ಅಂತ ಹೇಳ್ತಾರೆ. And they say, you know what? You see that Jesus is riding on a donkey. ಅವರು ಹೇಳ್ತಾರೆ, ನಿಮಗೊಂದು ವಿಷಯ ಗೊತ್ತಿದೆನಾ, ಯೇಸು ಕ್ರಿಸ್ತನು ಕತ್ತೆ ಮೇಲೆ ಕುಂತು ಹೋಗ್ತಿದ್ದ. You don't know about the history. ನಿಮಗೆ ಚರಿತ್ರೆ ಗೊತ್ತಿಲ್ಲ. Actually that day's donkey is today's Mercedes Benz. ಆ ದಿನಗಳ ಆ ಕತ್ತೆಗಳು ಈ ದಿನದ ಮೆರ್ಸಿಡಿಸ್ ಬೆನ್ಸ್ ಕಾರುಗಳಾಗಿದ್ದವೆ ಅಂತ ಹೇಳ್ತಾರೆ. You know, Judas was carrying the money bag of Jesus. ನಿಮಗೆ ಗೊತ್ತಿದೆನಾ, ಇಸ್ಕರಿಯೋತ ಯೂದನು ಯೇಸುವಿನ ಹಣದ ಚೀಲವನ್ನು ಆತನು ಹೊತ್ಕೊಂಡು ಹೋಗ್ತಿದ್ದನೆಂದು. So the image that they create in your mind is like a big bag that you carry on your head. ನಿಮ್ಮ ಊಹೆ ಹೇಗಾಗ್ಬಿಡ್ತದೆ ಅಂತಂದ್ರೆ, ನೀವು ದೊಡ್ಡ ಚೀಲವನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀರೇನೋ ಅನ್ನೋ ರೀತಿಯಲ್ಲಿ ನಿಮ್ಮ ಊಹೆ. I was wondering one day, ಒಂದಿನ ನನಗೆ ಆಶ್ಚರ್ಯವಾಗುತ್ತಿತ್ತು, if Jesus had so much of cash in his hand, he didn't know how to spend, somebody carrying. ಯೇಸು ಕ್ರಿಸ್ತನ ಬಳಿ ಅಷ್ಟು ಹಣ ಇದೆ ಅಂತಂದ್ರೆ, ಅಂದ್ರೆ ಯಾರೋ ಒಬ್ರು ಹೊತ್ಕೊಂಡು ಹೋಗುವಷ್ಟು ಹಣ, ಯಾರೋ ಒಬ್ರು ಹಿಡ್ಕೊಂಡು ಬರುವಷ್ಟು ಹಣ. One day Peter comes to Jesus wondering how they are going to pay tax. ಒಂದಿನ ಪೇತ್ರನು ಯೇಸುವಿನ ಬಳಿಗೆ ಬಂದು ಕೇಳ್ತಾ ಇದ್ದಾನೆ, ನಾವು ಹೇಗೆ ತೆರಿಗೆಯನ್ನು ಕಟ್ಟಬೇಕೆಂದು ಆತನು ಚಿಂತೆ ಪಡ್ತಿದ್ದಾನೆ. Jesus needed only half
a penny. ಯೇಸು ಕ್ರಿಸ್ತನಿಗೆ ಅರ್ಧ ನಾಣ್ಯ ಬೇಕಾಗಿತ್ತು. Half penny is the tax. ಅರ್ಧ ನಾಣ್ಯನೇ ಅದರ ತೆರಿಗೆ. When he came to Jesus, Jesus would have told him, Peter, don't be worried, go to my treasurer, he has got a lot of money. Pay the tax for all the 12 fellows, including me. ಒಂದು ವೇಳೆ ಪೇತ್ರನು ಬಂದು ಹಾಗೆ ಕೇಳುತ್ತಿರುವಾಗ ಯೇಸು ಸ್ವಾಮಿ ಹೇಳಬಹುದಾಗಿತ್ತು, ಪೇತ್ರನೇ, ಯೂದನ ಬಳಿ ಎಷ್ಟೋ ಹಣ ಇದೆ, ನಮ್ಮ ಹಣದ ಚೀಲ ಅವನ ಬಳಿ ಇದೆ, ಹೋಗಿ ಎಲ್ಲ 12 ಜನರ ಒಂದು ತೆರಿಗೆಯನ್ನು ಕಟ್ಟಿಬಿಡು ಅಂತ ಹೇಳಬಹುದಿತ್ತು. How did Jesus handle that? ಯೇಸು ಅದನ್ನು ಹೇಗೆ ನಿಭಾಯಿಸಿದನು? Did he put his money in his pocket and then take out the money? ಆತನ ಜೇಬಲ್ಲಿ ಕೈ ಹಾಕಿ ಹಣವನ್ನು ತೆಗೆದನ? Did he ask somebody to give it? ಯಾರನ್ನಾದ್ರೂ ಕೇಳಿಕೊಂಡನ ಹಣ ಕೊಡ್ರಿ ಎಂದು? ಇಲ್ಲ. He said, go ಹೋಗಿ and catch one fish, there will be a silver coin for you and me, pay it. ಒಂದು ಮೀನನ್ನು ಹಿಡೀರಿ, ಆ ಮೀನಿನ ಒಳಗೆ ಒಂದು ಬೆಳ್ಳಿ ನಾಣ್ಯ ಇರ್ತದೆ, ನನ್ನ ತೆರಿಗೆಯನ್ನು ಅಲ್ಲಿ ಹೋಗಿ ಕಟ್ಬಿಡು. I want you to consider the following. ನಾನು ಬಯಸ್ತಿದ್ದೇನೆ ನೀವು ನಡೆದಂಥ ಸಂಗತಿಯನ್ನು ಗಮನಿಸಬೇಕೆಂದು. In the case of Jesus, ಯೇಸುವಿನ ವಿಷಯದಲ್ಲಿ he always preached from borrowed boats. ಆತನು ಯಾವಾಗಲೂ ಎರವು ತಂದಂತಹ ದೋಣಿಯಲ್ಲಿ ನಿಂತುಕೊಂಡು ಪ್ರಸಂಗ ಮಾಡುತ್ತಿದ್ದನು. None of the boats was his own. ಯಾವುದು ಕೂಡ ಸ್ವಂತ ದೋಣಿ ಅಲ್ಲವೇ ಅಲ್ಲ ಪ್ರಿಯರೇ. He is very rich man. ಆತನು ಬಹಳ ಶ್ರೀಮಂತನು, ಐಶ್ವರ್ಯವಂತನು. Jesus, ಯೇಸು, when he wanted to multiply the food for 5,000 people, he borrowed it from a small boy. ಆತನು 5,000 ಜನಕ್ಕೆ ಆಹಾರವನ್ನು ಬಡಿಸುವುದಕ್ಕಾಗಿ ಒಬ್ಬ ಚಿಕ್ಕ ಮಗನ ಹತ್ರ ಆಹಾರವನ್ನು ತೆಗೆದುಕೊಂಡನು ಪ್ರಿಯರೇ. What a rich man. ಎಂತಹ ಶ್ರೀಮಂತನು. When Jesus had this triumphal entry into Jerusalem, ಯೇಸು ಕ್ರಿಸ್ತನು ಯೆರೂಸಲೇಮ್ ಪ್ರಾಂತದಲ್ಲಿ ಜಯೋತ್ಸಾಹನಾಗಿ ಬರುವಾಗ he took a borrowed donkey's colt and came on that. ಆತನು ಎರವು ತಂದಂತಹ ಕತ್ತೆ ಮೇಲೆ ಆತನು ಪ್ರಯಾಣಿಸುತ್ತಾ ಬಂದನು ಪ್ರಿಯರೇ. What a rich man. ಎಷ್ಟು ಐಶ್ವರ್ಯವಂತನಲ್ವಾ. And after he died, ಆತನು ಸತ್ತ ನಂತರ he was buried in a borrowed tomb of Joseph of Arimathea. What a rich man. ಆತನು ಅರಿಮಥಾಯ ಯೋಸೇಫನ ಎರವಾಗಿದ್ದಂತಹ ಸಮಾಧಿಯಲ್ಲಿ ಇಡಲ್ಪಟ್ಟನು ಪ್ರಿಯರೇ. ಎಂತ ಐಶ್ವರ್ಯವಂತನಲ್ವಾ. Be careful these last days. ಈ ಅಂತ್ಯ ದಿನಗಳಲ್ಲಿ ಎಚ್ಚರವಾಗಿರಿ ಪ್ರಿಯರೇ. I'm not saying we should not be rich. ನಾನು ಹೇಳ್ತಾ ಇಲ್ಲ ಐಶ್ವರ್ಯವಂತ ಇರಬಾರದು ಎಂದು. But when you start defining that your riches is the sign of your spiritual prosperity, we are in a erroneous gospel. ಆದರೆ ನೀವು ನಿಮ್ಮ ಆತ್ಮೀಕ ಅಭಿವೃದ್ಧಿಯನ್ನ, ನಿಮ್ಮ ಒಂದು ದೈಹಿಕವಾದಂಥ ಅಥವಾ ನಿಮ್ಮ ಆಶೀರ್ವಾದವನ್ನ, ನಿಮ್ಮ ಅಂತಸ್ತನ ಕುರಿತು ನೀವು ವ್ಯಾಖ್ಯಾನಿಸುವುದಾದ್ರೆ ಅದು ಬಹಳ ಮೂರ್ಖತನವಾಗಿರ್ತದೆ. All rich people necessarily need not be very spiritual. ಪ್ರಿಯರೇ, ಎಲ್ಲ ಐಶ್ವರ್ಯವಂತರು ಆತ್ಮೀಕರಾಗಿ ಇರುವುದಕ್ಕೆ ಯಾವುದೇ ಅವಶ್ಯಕತೆ ಇಲ್ಲ ಅವರಿಗೆ. And all poor people need not be worldly. ಮತ್ತು ಎಲ್ಲ ಬಡ ಜನರು ಲೌಕಿಕವಾಗಿ ಇರಬೇಕಂತೂ ಅಲ್ಲ. Whether you are rich or poor in this world, it doesn't matter before God. ನೀವು ಈ ಲೋಕದಲ್ಲಿ ಬಡವರೋ ಅಥವಾ ಶ್ರೀಮಂತರೋ ದೇವರ ಮುಂದೆ ಆ ವಿಷಯ ಯಾವುದು ಪ್ರಯೋಜನಕ್ಕೆ ಬರುವುದಿಲ್ಲ. We have to be rich before God. ನಾವು ದೇವರ ಮುಂದೆ ಐಶ್ವರ್ಯವಂತರಾಗಿ ಕಾಣಬೇಕು. Hallelujah. ಹಲ್ಲೆಲೂಯಾ. Come to Revelation 3:17. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿ. Look at what the word of God comes to that church. ದೇವರ ವಾಕ್ಯ ಸಭೆಯನ್ನು ಕುರಿತು ಏನು ಮಾತನಾಡ್ತಾ ಇದೆ ನೋಡಿ. You say, I am rich, I have acquired wealth and do not need a thing, but you do not realize that you are wretched, pitiful, poor, blind and naked. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. What is he saying? ಆತನೇನು ಹೇಳ್ತಾ ಇದ್ದಾನೆ? I am very rich, ನಾನು ಬಹಳ ಶ್ರೀಮಂತನು, I have acquired lot of wealth, ನಾನು ಬಹಳಷ್ಟು ಆಸ್ತಿ ಸಂಪಾದಿಸಿದ್ದೇನೆ, I have no need of anything. ನನಗೆ ಯಾವುದೇ ಕೊರತೆ ಇಲ್ಲ. That is his judgment. ಅದು ಅವನ ನ್ಯಾಯ ತೀರ್ಪು. But what is God's ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸೇಮ್ ಪರ್ಸನ್? ಆದರೆ ಅದೇ ವ್ಯಕ್ತಿ ಏನು ಅಂದುಕೊಳ್ತಾ ಇದ್ದಾನೆ, ದೇವರ ಒಂದು ಆಲೋಚನೆ ಏನಾಗಿದೆ, ದೇವರು ಏನು ಅಂದುಕೊಳ್ತಾ ಇದ್ದಾನೆ? ಯು ಆರ್ ರೆಚೆಡ್, ಪಿಟಿಫುಲ್, ಪುವರ್, ಬ್ಲೈಂಡ್ ಅಂಡ್ ನೇಕೆಡ್. ನೀನು ಕುರುಡನು, ದುರವಸ್ಥೆಯಲ್ಲಿರುವವನು, ನೀನು ದರಿದ್ರನು, ನೀನು ಬೆತ್ತಲೆಯಾಗಿರುವನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಡೋಂಟ್ ಫಾಲ್ ಫಾರ್ ಎಕ್ಸ್ಟರ್ನಲ್ ಅಲೋನ್ ಗಾಸ್ಪಲ್. ಬಾಹ್ಯ ತೋರಿಕೆಗೆ ಇರುವಂತಹ ಸುವಾರ್ತೆಗಳಿಗೆ ನೀವು ಬಿದ್ದು ಹೋಗಬೇಡ್ರಿ ಪ್ರಿಯರೇ. The last days they will have a show of godliness, but there will be no spirit. ಕೊನೆಯ ದಿನಗಳಲ್ಲಿ ಅವರು ದೈವಿಕತೆಯಲ್ಲಿ ನಾವು ಇದ್ದೇವೆ ಎಂಬುದಾಗಿ ಖಚಿತವಾಗಿ ಹೇಳ್ತಾರೆ, ಆದರೆ ದೇವರ ಆತ್ಮನ ಇರೋದಿಲ್ಲ.
They look very strong on the outside, ಅವರು ಹೊರಗಿನ ತೋರುವಿಕೆಗೆ ಬಹಳ ಬಲಿಷ್ಠರಾಗಿ ಕಾಣ್ತಾರೆ, but they will not have foundations on the inside. ಆದರೆ ಅವರ ಒಳಗೆ ಸ್ಥಿರವಾದ ಅಸ್ತಿವಾರ ಇರುವುದಿಲ್ಲ. My prayer is God will open our eyes and make us understand that whether we have money or not, the most important thing is our foundation is on Jesus Christ. ನನ್ನ ಒಂದೇ ಒಂದು ಪ್ರಾರ್ಥನೆ ನಿಮ್ಮ ವಿಷಯವಾಗಿ ಅದೇನೆಂದರೆ, ನಮ್ಮ ಬಳಿ ಹಣ ಇರಲಿ ಇಲ್ಲದೆ ಇರಲಿ, ಆದರೆ ನಮ್ಮ ಅಸ್ತಿವಾರವು ಕ್ರಿಸ್ತ ಯೇಸುವಿನಲ್ಲಿ ಸ್ಥಿರವಾಗಿ ಇರುವಂತರಾಗಿರಬೇಕು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Even if we have to lose everything to follow Christ, I think that is the greatest blessing. ಒಂದು ವೇಳೆ ನಾವು ಕ್ರಿಸ್ತರನ್ನು ಹಿಂಬಾಲಿಸುವಂತ ವಿಷಯದಲ್ಲಿ ಏನೆಲ್ಲ ನಮಗಿರುವುದೆಲ್ಲವನ್ನು ನಾವು ಕಳೆದುಕೊಂಡರೂ ಸಹ ಅದು ನಮಗೆ ದೊಡ್ಡ ಆಶೀರ್ವಾದಕರವಾದಂಥ ಸಂಗತಿ ಆಗಿರುತ್ತದೆ ನಮ್ಮ ಜೀವನದಲ್ಲಿ. Hallelujah. ಹಲ್ಲೆಲೂಯಾ. Jesus looked at the rich young man and said, ಯೇಸು ಆ ಐಶ್ವರ್ಯವಂತನನ್ನು ಯವನಸ್ಥನ ನೋಡಿ ಹೇಳಿದ, you want to follow me? ನೀನನ್ನು ಹಿಂಬಾಲಿಸಬೇಕಂತಿದ್ದೀರಾ? Sell all you have, give it to the poor and then follow me. ನಿನ್ನ ಬಳಿ ಇರುವಂತ ಎಲ್ಲ ಆಸ್ತಿಯನ್ನ ನೀನು ಅದನ್ನ ಮಾರಿ ಬಡವರಿಗೆ ಕೊಟ್ಟು ನನ್ನ ಹಿಂಬಾಲಿಸು ಅಂತ ಹೇಳಿದ. Having riches in this world is not the indicator of your spiritual growth. ಈ ಲೋಕದಲ್ಲಿ ನಿನಗಿರುವಂತಹ ಐಶ್ವರ್ಯ ಆಸ್ತಿ ಅದೆಲ್ಲವೂ ಸಹ ನಿನ್ನ ಆತ್ಮೀಯ ಜೀವಿತಕ್ಕೆ ಅಭಿವೃದ್ಧಿ ಎಂಬುದಾಗಿ ಸೂಚಿಸುವಂತೆ ಸಾಧ್ಯವಿಲ್ಲ. The first state of the church in the last days will be a contradictory lifestyle. ಅಂತ್ಯ ದಿನಗಳಲ್ಲಿ ಸಭೆಯ ಒಂದು ವಿಷಯವು ಅದು ಬಹಳ ವಿರೋಧಾತ್ಮಕವಾಗಿರುವಂತಹ ಒಂದು ಸಂಗತಿ ಆಗಿರುತ್ತದೆ ಪ್ರಿಯರೇ. They will look very nice on the outside, spiritual on the outside, inner life has nothing. ಆತ್ಮಿಕವಾಗಿ ಅವರ ಹೊರಗಡೆ ತೋರುವಿಕೆ ಬಹಳ ಚೆನ್ನಾಗಿ ಕಾಣ್ತದೆ, ಆದರೆ ಒಳಗೆ ಅವರ ಜೀವಿತವು ಚೆನ್ನಾಗಿರುವುದಿಲ್ಲ. Rich on the outside, poor on the inside. ಬಾಹ್ಯಕ್ಕೆ ಅವರು ಶ್ರೀಮಂತರಾಗಿ ಕಾಣ್ತಾರೆ, ಆದರೆ ಅವರ ಅಂತರಾಳದಲ್ಲಿ ಅವರು ಬಡವರಾಗಿರ್ತಾರೆ. I pray that God will cover us and our church from falling into this trap. ನಾನು ಪ್ರಾರ್ಥಿಸುತ್ತೇನೆ ನಮ್ಮ ಸಭೆಯನ್ನ ದೇವರು ಅಂತಹ ಸಂಗತಿಗಳಲ್ಲಿ ಬಿದ್ದು ಹೋಗದಂತೆ ಸಂರಕ್ಷಿಸಲಿ ಎಂದು. Hallelujah. ಹಲ್ಲೆಲೂಯಾ. The second sign in the last days regarding the church. ಈ ಕೊನೆಯ ದಿನಗಳಲ್ಲಿ ಸಭೆಯನ್ನು ಕುರಿತಾಗಿರುವಂತಹ ಎರಡನೇ ಸೂಚನೆ ಏನಂದ್ರೆ, Write it down. ಬರ್ಕೊಳ್ರಿ. The church in the last days will choose what to listen. ಸಭೆಯು ಅಂತ್ಯ ದಿನದಲ್ಲಿ ಏನನ್ನ ಕೇಳಿಸಿಕೊಳ್ಳಬೇಕು ಅವರೇ ಅದನ್ನು ಆಯ್ಕೆ ಮಾಡಿಕೊಳ್ತಾರೆ, ಆರಿಸಿಕೊಳ್ಳುತ್ತಾರೆ ಅವರು ಏನನ್ನ ಕೇಳಿಸಿಕೊಳ್ಳಬೇಕೆಂದು. 2 Timothy 4:3-4. ಎರಡನೇ ತಿಮೋತಿ ಪತ್ರಿಕೆ 4ನೇ ಅಧ್ಯಾಯ 3-4ನೇ ವಚನ. For the time will come when people will not put up with sound doctrine. Instead, to suit their own desires, they will gather around them a great number of teachers to say what their itching ears want to hear. They will turn their ears away from the truth and turn aside to myths or fables. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಸೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳಿಗೆ ಕೇಳುವುದಕ್ಕೆ ಹೋಗುವರು. Praise be to God. ಅವರಿಗೆ ಸ್ತೋತ್ರವಾಗಲಿ. In the last days, ಅಂತ್ಯ ದಿನಗಳಲ್ಲಿ people will choose churches that preach what they want, not what they need to hear. ಜನರು ಅಂತಹ ಸಭೆಯನ್ನು ಆರಿಸಿಕೊಳ್ಳುತ್ತಾರೆ, ಅವರಿಗೆ ಏನು ಕೇಳುವುದಕ್ಕೆ ಇಷ್ಟವಾಗುತ್ತದೆಯೋ ಅದನ್ನು ಮಾತ್ರ ಕೇಳುವಂಥ ಸಭೆಯನ್ನ ಅವರು ಇಷ್ಟಪಡುತ್ತಾರೆ. ಏನು ಅವಶ್ಯಕತೆ ಆಗಿದೆಯೋ ಅವರಿಗೆ ಅದನ್ನು ಕೇಳುವಂಥ ಸಭೆಯನ್ನು ಅವರು ಇಷ್ಟಪಡುವುದಿಲ್ಲ. They would choose preachers who will give them temporary pleasure, temporary joy. ಅವರು ತಾತ್ಕಾಲಿಕವಾದಂತಹ ಸಂತೋಷ ಆನಂದ ಕೊಡುವಂತಹ ಅಂತಹ ಪ್ರಸಂಗಿಕರನ್ನೇ ಅವರು ಆರಿಸಿಕೊಳ್ಳುತ್ತಾರೆ, ಅವರ ಜೀವಿತದಲ್ಲಿ ಅಂತ ಸಭೆಗಳನ್ನು ಆರಿಸಿಕೊಳ್ಳುತ್ತಾರೆ ಪ್ರಿಯರೇ. They will choose their own preachers according to their own lusts. ಅವರ ಸ್ವಂತ ಆಸೆ ಪಾಸೆಗಳಿಗೆ ಅವರು ಒಳಗಾಗಿ ಅಂತಹ ಪ್ರಸಂಗಿಕರನ್ನೇ ಅವರು ಆರಿಸಿಕೊಳ್ಳುತ್ತಾರೆ. We see that the Lord had promised that He will give shepherds according to His own heart. ನಾವು ನೋಡುತ್ತೇವೆ ದೇವರು ಹೇಳ್ತಾ ಇದ್ದಾನೆ ತನ್ನ ಒಂದು ಹೃದಯಕ್ಕೆ ಅನುಸಾರವಾಗಿರುವಂತಹ ಕುರುಬರನ್ನೇ ದೇವರು ಸೇವಕರಾಗಿ ಕೊಡ್ತಾರೆ ಎಂದು. But today the story will be different in the last days. ಆದರೆ ಈ ಅಂತ್ಯ ದಿನಗಳಲ್ಲಿ ಕತೆ ಬೇರೆಯಾಗಿದೆ. They will not seek God's direction to find out their own pastors, but they will choose pastors according to their own lust, their own desire, their own whim and their own fancy. ಅವರು ಸೇವಕರನ್ನ ತಮಗಾಗಿ ಸೇವಕರನ್ನು ಹುಡುಕುವಂತ ವಿಷಯದಲ್ಲಿ ದೇವರ ಮಾರ್ಗದರ್ಶನವನ್ನು ಅವರು ಕೇಳುವುದಿಲ್ಲ, ಬದಲಾಗಿ ಅವರದೇ ಸ್ವಂತ ಅಭಿಪ್ರಾಯ, ಸ್ವಂತ ಆಲೋಚನೆ ಉಳ್ಳಂತ ಸ್ವಂತ ಅವರಿಗೆ ಇಷ್ಟವಾಗುವಂತ ಸೇವಕರನ್ನೇ ಅವರು ಹುಡುಕುತ್ತಾ ಹೋಗುತ್ತಾರೆ ಪ್ರಿಯರೇ. So they will demand what to be preached. ಹಾಗಾಗಿ ಅವರು ಸೇವಕರು ಏನನ್ನು ಬೋಧಿಸಬೇಕು ಅವರೇ ಬೇಡಿಕೆಯನ್ನು ಇಡುತ್ತಾರೆ. They will like a preaching if it is to their liking. ಅವರು ಇಷ್ಟಪಡುವ ರೀತಿಯಲ್ಲಿಯೇ ಅವರು ಕೇಳುವಂತ ಪ್ರಸಂಗವೂ ಸಹ ಇರಬೇಕೆಂದು ಅವರು ಇಷ್ಟಪಡುತ್ತಾರೆ. If it is not to their liking, ಅವರು ಇಷ್ಟಕ್ಕೆ ಇಲ್ಲದೆ ಹೋದ್ರೆ, if it doesn't match with their lust,
they will walk away. ಅವರ ಒಂದು ಆಸೆಗೆ ಅಥವಾ ಅವರ ಇಷ್ಟಕ್ಕೆ ಅನುಗುಣವಾಗಿ ಇಲ್ಲದೇ ಇದ್ರೆ, ಅವರ ಆಸೆಗೆ ಅನುಗುಣವಾಗಿ ಇಲ್ಲದೇ ಇದ್ರೆ ಅದನ್ನು ಅವರು ಇಷ್ಟಪಡೋದಿಲ್ಲ. 1 Timothy chapter 4 and verse 1. The Spirit clearly says that in the later times, some will abandon the faith and follow deceiving spirits and things taught by demons. ಮೊದಲನೇ ತಿಮೋಥಿ 4ನೇ ಅಧ್ಯಾಯ 1ನೇ ವಚನ. ಆತ್ಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಇಲ್ಲಿ ಪ್ರಿಯರೇ, ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. 2 Timothy 3:13. ಎರಡನೇ ತಿಮೋಥಿ 3ನೇ ಅಧ್ಯಾಯ 13ನೇ ವಚನ. Evil doers and impostors will go from bad to worse, deceiving and being deceived. ಎರಡನೇ ತಿಮೋಥಿ 3ನೇ ಅಧ್ಯಾಯ 13ನೇ ವಚನ. ಆದರೆ ದುಷ್ಟರು ವಂಚಕರು ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. The last days, this is how it will be. ನೋಡ್ರಿ, ಅಂತ್ಯ ದಿನಗಳು ಹೀಗಿರ್ತವೆ. So they will preach things that will deceive themselves and deceive others. ನೋಡ್ರಿ, ಅವರು ಮಾಡುವಂತಹ ಪ್ರಸಂಗವು ತಮ್ಮನ್ನು ತಾವು ವಂಚಿಸಿಕೊಳ್ಳುವಂಥದ್ದು, ಇತರರನ್ನು ವಂಚಿಸುವಂತಹ ಪ್ರಸಂಗಗಳು. And the Bible is shockingly revealing that it happens through deceiving spirits. ನೋಡ್ರಿ, ಬೈಬಲ್ ಸ್ಪಷ್ಟವಾಗಿ ಬಹಳ ಆಶ್ಚರ್ಯಕರವಾಗಿ ಅದನ್ನು ತಿಳಿಯಪಡಿಸ್ತಾ ಇದೆ. ವಂಚಿಸುವಂತಹ ಆತ್ಮಗಳು ಬರುತ್ತವೆ ಎಂದು. Deceiving spirits. ವಂಚಿಸುವ ಆತ್ಮಗಳು. How cautious we should be when we listen to a preaching. ನೋಡ್ರಿ, ಪ್ರಸಂಗವನ್ನು ಕೇಳಿಸಿಕೊಳ್ಳುವಾಗ ಎಷ್ಟು ಎಚ್ಚರವಾಗಿ ನಾವು ಕೇಳಿಸಿಕೊಳ್ಳಬೇಕೆಂದು. Without the knowledge of the word of God, we can be deceived in a moment's notice. ದೇವರ ವಾಕ್ಯದ ಜ್ಞಾನ ಇಲ್ಲದೇ ಇದ್ದರೆ ನಾವು ನಿಮಿಷಗಳಲ್ಲಿಯೇ ವಂಚನೆಗೆ ಒಳಗಾಗುತ್ತೇವೆ ಪ್ರಿಯರೇ. That's why today churches are becoming seeker friendly churches. ಅದಕ್ಕಾಗಿ ಈ ದಿನಗಳಲ್ಲಿ ಸಭೆಗಳು ಸ್ನೇಹಿತರನ್ನು ಹುಡುಕುವಂತಹ ಅಥವಾ ಮೆಚ್ಚಿಸುವಂತಹ ಸಭೆಗಳನ್ನು ಹುಡುಕ್ತಾ ಇದ್ದಾರೆ. They are catering to the needs of seekers, newcomers who come inside the church. ಹೊಸದಾಗಿ ಸಭೆ ಒಳಗೆ ಯಾರು ಬರ್ತಾ ಇದ್ದಾರೆ ಅವರನ್ನು ನೋಡಿಕೊಳ್ಳುವಂತ ಕೆಲಸದಲ್ಲಿ ಅವರು ಇದ್ದಾರೆ ಅಷ್ಟೇ. They want to be men pleasers than God pleasers. ಅವರು ದೇವರನ್ನು ಮೆಚ್ಚಿಸುವುದಕ್ಕಿಂತ ಹೆಚ್ಚಾಗಿ ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಇಷ್ಟಪಡುತ್ತಾರೆ. Therefore, instead of preaching the word of God without difference, they go and preach very motivational sermons. ಹಾಗಾಗಿ ಅವರು ದೇವರ ವಾಕ್ಯವನ್ನು ಬೋಧಿಸುವುದಕ್ಕಿಂತ ಬದಲಾಗಿ ವ್ಯತ್ಯಾಸವಾಗಿ ಇತರೆ ಯಾವುದೋ ಪ್ರಸಂಗಗಳನ್ನು ಅವರು ಬೋಧಿಸಿ ಬಿಡುತ್ತಾರೆ. Now the Bible says the last days people will be interested in listening to lot of stories. ಅದಕ್ಕಾಗಿ ಬೈಬಲ್ ಹೇಳ್ತಾ ಇದೆ, ಅನೇಕ ಜನರು ಅಂತ್ಯ ದಿನದಲ್ಲಿ ಕಥೆಗಳನ್ನ, ಕಲ್ಪನಾ ಕಥೆಗಳನ್ನು ಕೇಳಲು ಇಷ್ಟಪಡುತ್ತಾರೆ. And today the preachers also love to speak only stories. ಈ ದಿನಗಳಲ್ಲಿ ಸಹ ಪ್ರಿಯರೇ ಮತ್ತು ಪ್ರಸಂಗಿಕರು ಕಥೆಗಳನ್ನು ಹೇಳುವುದರಲ್ಲಿ ಇಷ್ಟಪಡ್ತಾ ಇದ್ದಾರೆ. I think earlier preachers used to search for stories to illustrate their sermon. ಹಳೆ ದಿನಗಳಲ್ಲಿ ಪ್ರಿಯರೇ ಪ್ರಸಂಗಿಕರು ಅವರ ಸಂದೇಶವನ್ನು ತಿಳಿಯಪಡಿಸುವುದಕ್ಕಾಗಿ ಯಾವುದೋ ಒಂದು ಕಥೆಯನ್ನು ಹುಡುಕಾಡುವಂತಹ ಅವಶ್ಯಕತೆ ಇತ್ತು. But today the whole thing is turned the other way. ಆದರೆ ಈ ದಿನ ಎಲ್ಲಾ ಸಂಗತಿಯು ಬೇರೆ ರೀತಿಯಾಗಿ ತಿರುಚಿಬಿಟ್ಟಿದೆ. The sermon is a story and in the end there is one single verse. ವಾಕ್ಯ ಸಂದೇಶವೆಲ್ಲವೂ ಕೂಡ ಒಂದು ಕಥೆಯ ರೂಪಕದಲ್ಲಿ ಇರ್ತದೆ, ಆದರೆ ಅಂತ್ಯದಲ್ಲಿ ಒಂದೇ ಒಂದು ದೇವರ ವಾಕ್ಯ ಇರ್ತದೆ. Now the introduction is, I was reading this story and I remembered a verse. ಅವರು ಏನಂತ ಪರಿಚಯ ಮಾಡುತ್ತಾರೆ ಅಂದ್ರೆ, ನಾನು ಒಂದು ಕಥೆಯನ್ನು ಓದುತ್ತಾ ಇದ್ದೆ, ಆಗ ನನಗೊಂದು ವಾಕ್ಯವು ನೆನಪು ಬಂದಿತ್ತು ಎಂದು ಹೇಳ್ತಾರೆ. And therefore the message is a story, in the end as a topping there is a verse. ಹಾಗಾಗಿ ಸಂದೇಶವು ಕಲ್ಪನಾ ಕಥೆಯಾಗಿ ಮಾರ್ಪಟ್ಟಿರುತ್ತದೆ, ಆದರೆ ಅಂತ್ಯದಲ್ಲಿ ಒಂದು ದೇವರ ವಾಕ್ಯ ಇರ್ತದೆ ಅಷ್ಟೇ. Gone are the days when people used to start a service with reverence in prayer, with a scripture reading, singing worship songs. These are slowly fading away. ಪ್ರಿಯರೇ, ಪ್ರಾರಂಭ ದಿನಗಳೆಲ್ಲವೂ ಕೂಡ ಅವು ಹೋದವು. ಅದು ಹೇಗಿತ್ತೆ ಅಂದರೆ, ಪ್ರಾರ್ಥನಾ ಪೂರ್ವಕವಾಗಿ, ಗೌರವಪೂರ್ವಕವಾಗಿ ಪ್ರಾರ್ಥನೆಯಿಂದ ಮತ್ತು ಕೀರ್ತನೆಗಳು ಹಾಡುವುದರಿಂದ, ಆರಾಧನೆಯಿಂದ ಇದೆಲ್ಲವೂ ಕೂಡ ಈಗ ಕಾಣ್ತಾ ಇಲ್ಲ. There are some churches which start their services with a trailer movie trailer. ಪ್ರಿಯರೇ, ನನಗೆ ಕೆಲವೊಂದು ಸಭೆಗಳು ಗೊತ್ತಿವೆ, ಅವು ಅದರ ಆರಾಧನೆ ಪ್ರಾರಂಭವು ಹೇಗಿರ್ತದೆ ಅಂತಂದ್ರೆ, ಸಿನಿಮಾ ಬಿಡುಗಡೆ ಆಗ್ಲಿಕ್ಕಿಂತ ಮುಂಚೆ ಮೂವಿ ಟ್ರೈಲರ್ ಅಂತ ಇರ್ತದೆ ಅಲ್ವಾ, ಹಾಗಿರ್ತವೆ ಅವರ ಆರಾಧನೆ ಪ್ರಾರಂಭವು. There are churches today where after the service the pastor is announcing, today after church, as a church we have booked this movie in this theater, let's go and watch the movie. ಇನ್ನು ಕೆಲವು ಸಭೆಗಳು ಹೇಗಿದೆ ಅಂತಂದ್ರೆ, ಸಭಾಪಾಲಕನೇ ಪ್ರಕಟಿಸಿ ಹೇಳುತ್ತಾನೆ, ಆರಾಧನೆ ಆದ ನಂತರ ನೀವೆಲ್ಲರೂ ಕೂಡ ಮತ್ತು ನಾವು ಸಭೆಯಾಗಿ ಒಂದು ಸಿನಿಮಾಗೋಸ್ಕರ ಟಿಕೆಟ್ ಬುಕ್ ಮಾಡಿದ್ದೇವೆ, ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಾರೆ. Let's all go and enjoy a movie. ಹೋಗಿ ನಾವೆಲ್ಲರೂ ಕೂಡ ಸಿನಿಮಾ ನೋಡಿ ಮನೋರಂಜನೆ ಹೊಂದೋಣ, ಉತ್ಸಾಹ ಪಡೋಣ ಅಂತ ಹೇಳ್ತಾರೆ. What is the explanation? ಅದಕ್ಕೆ ವಿವರಣೆ ಏನು ಕೊಡ್ತಾರೆ?
I want our people to know what is happening in the world. ಲೋಕದಲ್ಲಿ ಏನು ನಡೀತಾ ಇದೆ ನನ್ನ ಜನರಿಗೆ ಗೊತ್ತಾಗಬೇಕು, ಅದಕ್ಕಾಗಿ ನಾನು ಇದನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. பாவம் பைபிளை ரொம்ப படிச்சு முடிச்சிட்டாங்க, இப்போ உலகத்தை தான் பாவம் தெரியாமல் இருக்காங்க. பாவம் நம்ம என்ன சொல்லணும், அது என்ன பண்ணிடணும், அது பிரசங்கம் முடிவில் ஒரு படம் பார்த்து உலகம் எப்படி போகுதுன்னு என்ன பண்ணணுமா தெரிஞ்சுக்கணுமா. லாஸ்ட் டேஸ், ಅಂತ್ಯ ದಿನಗಳಲ್ಲಿ there was times when they started a sermon with a verse. Now the sermon is started with a joke. ಒಂದು ಸಮಯ ಇತ್ತು ಪ್ರಿಯರೇ, ಆಗ ಹಳೆ ಕಾಲದಲ್ಲಿ ಒಂದು ವಾಕ್ಯದಿಂದ ಆರಾಧನೆಯನ್ನು ಅಥವಾ ಸಂದೇಶವನ್ನು ಪ್ರಾರಂಭ ಮಾಡುತ್ತಾ ಇದ್ರು. ಆದರೆ ಈ ದಿನಗಳಲ್ಲಿ ಒಂದು ಹಾಸ್ಯದ ಚುಟುಕು ಹೇಳುವುದರ ಮೂಲಕವಾಗಿ ಸಂದೇಶವನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ. Itching ears and sweet mouthed preachers. ಅವರ ಮಾತುಗಳು ಚೂಟುವಂತಹ ಮಾತುಗಳಾಗಿದ್ದು ಮಧುರವಾಗಿ ಕೇಳಿಸಲ್ಪಡುವಂಥ ಮಾತಾಗಿರ್ತವೆ. Do you know, in America and many other European countries, there is a new culture called church in a pub. ನಿಮಗೊಂದು ವಿಷಯ ಗೊತ್ತಿದೆ ಪ್ರಿಯರೇ, ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ, ಕೆಲವು ದೇಶಗಳಲ್ಲಿ ಸಭೆಯೊಳಗೆ ಸರಾಯಿ ಅಂಗಡಿ ಅಥವಾ ಪಬ್ ಎಂದು ಕರೀತಾರೆ. Church in a pub. ಸಭೆಯೊಳಗೆ ಮದ್ಯದ ಅಂಗಡಿ, ಪಬ್ ಎಂದು. Now, there is a welcome note given to the people who are coming to that church. ಆ ಸಭೆಗೆ ಬರುವಂಥ ಜನರಿಗೆ ಒಂದು ಆಹ್ವಾನದ ಆಮಂತ್ರಣ ಕೊಟ್ಟಿರ್ತಾರೆ. I'll give you a sample. ಒಂದು ಉದಾಹರಣೆಗೆ ಹೇಳ್ತೇನೆ. Welcome to pub church. ಪಬ್ ಸಭೆಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಂದು. We are a church in a pub and the Spirit is with us. ನಾವು ಪಬ್ ಎಂಬುವ ಸಭೆಯಲ್ಲಿ ನಾವಿದ್ದೇವೆ, ಆತ್ಮನು ನಮ್ಮ ಸಂಗಡ ಇದ್ದಾನೆ. I don't know what that spirit they are mentioning. I don't know. ನನಗೆ ಗೊತ್ತಿಲ್ಲ ಅವರು ಯಾವ ಆತ್ಮವನ್ನು ಕುರಿತಾಗಲಿ ಹೇಳ್ತಾ ಇದ್ದಾರೆ ಎಂದು. In this place, feel free to move about, help yourself to food and drink, and express yourself openly. ಈ ಸ್ಥಳದಲ್ಲಿ ನಿಮ್ಮನ್ನು ನೀವು ಬಹಳ ಆರಾಮಾಗಿ ತಿಳಿದುಕೊಳ್ಳ್ರಿ ಪ್ರಿಯರೇ, ಮತ್ತು ಕುಡಿಯುವುದಕ್ಕಾಗಿ ತಿನ್ನುವುದಕ್ಕಾಗಿ ನಿಮ್ಮನ್ನು ನೀವು ಬಿಟ್ಟುಕೊಡ್ರಿ ಅಂತ ಹೇಳ್ತಾರೆ. We come together with a variety of thoughts, stories, talents, hopes and hurts. ನಾವೆಲ್ಲರೂ ಕೂಡ ವಿಭಿನ್ನವಾದಂತಹ ವ್ಯತ್ಯಾಸವಾದಂತಹ ಕಥೆಗಳು, ಅನೇಕವಾದಂತಹ ತಲಾಂತುಗಳು, ಅನೇಕ ವಿಷಯಗಳನ್ನು ಕುರಿತು ಬಂದಿದ್ದೇವೆ. All we bring is welcome. ನಾವೆಲ್ಲ ಹೇಳುವಂಥದ್ದು ನಿಮಗೆ ಸ್ವಾಗತ ಸುಸ್ವಾಗತ. We pray that in coming together with all our differences and with the Spirit, we participate in a new divine reality. ನಾವೆಲ್ಲರೂ ಕೂಡ ಐಕ್ಯದಿಂದ ಒಂದುಗೂಡಿ ನಾವು ಆತ್ಮನಿಂದ ಇಲ್ಲಿ ಸೇರಲ್ಪಟ್ಟವರಾಗಿ ಒಂದು ದೈವಿಕವಾದ ಕಾರ್ಯವನ್ನು ಮಾಡೋದಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟಾಗಿ ಸೇರಿ ಬಂದಿದ್ದೇವೆ. This is a sacred place. ಇದು ಬಹಳ ಪರಿಶುದ್ಧವಾದ ಸ್ಥಳ. Invitation. ಆಮಂತ್ರಣ ನಿಮ್ಮೆಲ್ಲರಿಗೂ. Can you see where it is going? ನೀವು ನೋಡ್ತಾ ಇದ್ದೀರಾ ಎಲ್ಲಿಗೆ ಇದು ಹೋಗ್ತಾ ಇದೆ ಎಂದು. These are the days when if you rebuke, when you correct, when you discipline, nobody wants it anymore. ಇದು ಎಂತಹ ದಿನಗಳು ಅಂತಂದ್ರೆ ಪ್ರಿಯರೇ, ಯಾರಾದರೂ ನಿಮ್ಮನ್ನು ಗದರಿಸುವಾಗ, ನಿಮ್ಮನ್ನು ಯಾರಾದರೂ ಕೂಡ ಖಂಡಿಸುವಾಗ ಅದನ್ನ ಯಾರು ಕೂಡ ಇಷ್ಟಪಡೋದಿಲ್ಲ ಅಂತ ದಿನಗಳಿವು. 2 Timothy 4:2. 2 ತಿಮೋಥಿ 4ನೇ ಅಧ್ಯಾಯ 2ನೇ ವಚನ. What did Paul say to Timothy? ಅಪೊಸ್ತಲನಾದ ಪೌಲನು ಏನು ಹೇಳ್ತಾ ಇದ್ದಾನೆ ತಿಮೋತಿಗೆ? Preach the word, be prepared in season and out of season, correct, rebuke and encourage with great patience and careful instruction. ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನಾನುಕೂಲವಾದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸಿ, ಎಚ್ಚರಿಸು. I understand this comes as a package. ಹೌದು, ನನಗೆ ಅರ್ಥ ಆಗ್ತದೆ, ಒಂದು ಪ್ಯಾಕೇಜ್ ರೀತಿಯಲ್ಲಿದೆ ಎಂದು. There are some people who take advantage of this. They keep on shouting all the time, chastising all the time, being harsh on people. I'm not saying that. ಕೆಲವು ಜನರು ಇರ್ತಾರೆ, ಯಾವಾಗಲೂ ಕಿರ್ಚುತ್ತಾ ಅವರು ಯಾವಾಗಲೂ ಕೂಡ ಖಂಡಿಸುವುದು, ಗದರಿಸುವುದು, ದಂಡಿಸುವುದು ಹೀಗೆ ಮಾಡ್ತಾ ಇರ್ತಾರೆ. ನಾನು ಹಾಗೆ ಮಾಡ್ತಾ ಇಲ್ಲ. I'm not saying you have to act in a carnal manner. ನಾನು ಹೇಳ್ತಾ ಇಲ್ಲ ನೀವು ಶರೀರಾಧೀನರಾಗಿ ನಡ್ಕೊಳ್ರಿ ಎಂದು. But a church needs correction, a church needs rebuke, a church needs encouragement, all of that in place. ಸಭೆಗೆ ಸರಿಪಡಿಸಿಕೊಳ್ಳುವಿಕೆ, ಖಂಡಿಸುವಿಕೆ, ಗದರಿಸುವಿಕೆ, ಪ್ರೋತ್ಸಾಹ ಪಡಿಸಿಕೊಳ್ಳುವಿಕೆ ಎಲ್ಲವೂ ಕೂಡ ಬೇಕಾಗಿರ್ತದೆ ಪ್ರಿಯರೇ. Sometimes when you correct, today people don't enjoy. ಕೆಲವೊಂದು ಸಾರಿ ಜನರನ್ನ ನೀವು ಸರಿಪಡಿಸುವಾಗ ಅದನ್ನು ಅವರು ಒಳ್ಳೆ ರೀತಿಯಾಗಿ ತೆಗೆದುಕೊಂಡು ಆನಂದಿಸುವುದಿಲ್ಲ. If you warn somebody about a danger, about a sin, they say don't judge anybody, don't judge. ಯಾರನ್ನಾದರೂ ನಾವು ಅಪಾಯವಿದೆ ಅಥವಾ ಪಾಪ ಮಾಡೋದು ಒಳ್ಳೆಯದಲ್ಲ ಎಂಬುದಾಗಿ ನಾವು ಎಚ್ಚರಿಸುವಾಗ ಅವರು ಹೇಳ್ತಾರೆ, ತಿರುಗಿ ನೀನು ಅವರನ್ನು ನಿಂದಿಸಬೇಡ, ತೀರ್ಪು ಮಾಡಬೇಡ ಎಂದು. People who say we have to live holy lives, oh you are all Pharisees, you are all old covenant people. ಜನರಿಗೆ ನಾವು ಹೇಳುವಾಗ ನಾವು ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಹೇಳುವಾಗ ಅವರು ಹೇಳ್ತಾರೆ, ಓ ನೀವೆಲ್ಲ ಹಳೆ ಒಡಂಬಡಿಕೆ ಜನರಂತ. Old covenant.
ಹಳೆ ಒಡಂಬಡಿಕೆ ಜನರು ನೀವೆಲ್ಲ ಅಂತ ಹೇಳ್ತಾರೆ ಪ್ರಿಯರವರು. You are practicing the law of Moses. ನೀವು ಮೋಶೆ ಧರ್ಮಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ. You are preaching works. ನೀವು ಕ್ರಿಯೆಗಳನ್ನು ಕುರಿತು ಬೋಧಿಸ್ತಾ ಇದ್ದೀರಾ. You are making people guilty and asking them to repent again and again. ಜನರನ್ನ ನೀವು ದೋಷಾರೋಪಣದಲ್ಲಿ ಇಟ್ಟವರಾಗಿ ಮತ್ತೆ ಮತ್ತೆ ಕ್ಷಮಾಪಣೆ ಬೇಡಿಕೊಳ್ಳಬೇಕಂತ ಅವರನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. Your message is about threatening people about the coming judgment. ನಿಮ್ಮ ಸಂದೇಶವು ಬರುವಂತಹ ತೀರ್ಪನ್ನು ಕುರಿತಾಗಿ ಬಹಳಷ್ಟು ಭಯಪಡಿಸ್ತಾ ಇದೆ ಜನರನ್ನ. How do you counter this? ಹೇಗೆ ನೀವು ಇದನ್ನು ಎದುರುಗೊಳ್ತೀರಾ? What about works? There's a big discussion going on about works. ನೋಡ್ರಿ, ಈ ಒಂದು ಕ್ರಿಯೆಗಳನ್ನು ಕುರಿತಾಗಿ ಬಹಳಷ್ಟು ದೊಡ್ಡ ಚರ್ಚೆ ನಡೀತಾ ಇದೆ ಪ್ರಿಯರೇ. Now they say you don't have to do any works because Jesus finished all the work on the cross. ಈಗ ಅವ್ರು ಹೇಳ್ತಾರೆ ನೀವು ಯಾವ ಕ್ರಿಯೆಗಳನ್ನು ಮಾಡುವ ಅವಶ್ಯಕತೆ ಇಲ್ಲ, ಯೇಸು ಎಲ್ಲವನ್ನ ಮಾಡಿ ಮುಗಿಸಿದಾನೆ ಶಿಲುಬೆ ಮೇಲೆ. Jesus finished all the works. ಯೇಸು ಎಲ್ಲ ಕ್ರಿಯೆಗಳನ್ನು ಮಾಡಿ ಮುಗಿಸಿದಾನೆ. So you rest. ನೀವೀಗ ವಿಶ್ರಾಂತಿ ತಗೊಳ್ರಿ. Just rest. ಸುಮ್ಮನೆ ವಿಶ್ರಾಂತಿ ತಗೊಳ್ರಿ ಅಷ್ಟೇ. Declare promises, rest. ವಾಗ್ದಾನಗಳನ್ನು ಘೋಷಿಸಿ ನೀವು ವಿಶ್ರಾಂತಿ ತಗೊಳ್ರಿ. Jesus finished everything. ಯೇಸು ಕ್ರಿಸ್ತನ ಎಲ್ಲವನ್ನ ಮಾಡಿ ಮುಗಿಸಿದಾನೆ. I agree with that partly. ನಾನು ಒಂದು ಭಾಗಕ್ಕೆ ಅದಕ್ಕೆ ನಾನು ಒಪ್ಪಿಗೆ ಕೊಡ್ತೇನೆ. Why? ಯಾಕೆ? In Galatians 2:15 and 16. ಗಲಾತ್ಯ 2ನೇ ಅಧ್ಯಾಯ 15-16ನೇ ವಚನದಲ್ಲಿ The Bible says, no one is justified by the works of the law, but by faith in Jesus Christ. ಗಲಾತ್ಯ 2ನೇ ಅಧ್ಯಾಯ 15-16ನೇ ವಚನ. ಯಾಕಂದ್ರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. Very true. ಬಹಳಷ್ಟು ಸತ್ಯ. We cannot be saved, we cannot be justified by any amount of works in the flesh. ನಾವು ಶರೀರ ಅಧೀನರಾಗಿ ಮಾಡಿದಂಥ ಯಾವುದೇ ನೇಮ ನಿಷ್ಠೆಗಳಿಂದ ಕ್ರಿಯೆಗಳಿಂದ ನಾವು ನೀತಿವಂತರೇ ಎಣಿಸಲ್ಪಡುವುದಿಲ್ಲ, ರಕ್ಷಿಸಲ್ಪಡುವುದಿಲ್ಲ, ನೀತಿಮಾನಾಗ முடியாது. You cannot be justified. ನೀವು ನೀತಿವಂತರಾಗ್ಲಿಕ್ಕೆ ಸಾಧ್ಯವಿಲ್ಲ. You cannot be justified. ನೀವು ನೀತಿವಂತರಾಗಲಿಕ್ಕೆ ಸಾಧ್ಯವಿಲ್ಲ. Very true. ನಿಜ. But there is another side to this coin. ಆದರೆ ಇನ್ನೊಂದು ಆ ನಾಣ್ಯದ ಮುಖ ನೋಡುವುದಾದ್ರೆ Ephesians 2:8-10. ಎಫೆಸಿ 2ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೂ. For by grace you are saved through faith, and not of yourselves. It is the gift of God, not of works, lest any man should boast. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ. For we are his workmanship, created in Christ Jesus unto good works. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. எல்லாரும் சொல்லுங்க. ಎಲ್ಲರೂ ಹೇಳ್ರಿ. எதற்காக சிருஷ்டிக்கப்பட்டிருக்கோம்? ಯಾತಕ್ಕಾಗಿ ಸೃಷ್ಟಿಸಲ್ಪಟ್ಟೆವು? நற்கிரியை செய்கிறதற்கு, ಸತ್ಕ್ರಿಯೆಗಳಿಗಾಗಿ. So there are two ways you have to differentiate this. ಹಾಗಾಗಿ ನೀವು ಎರಡು ವಿಧಾನದಲ್ಲಿ ಇದನ್ನು ನೀವು ವ್ಯತ್ಯಾಸ ನೋಡಬೇಕು. In order to be justified, none of our works will qualify. ನಾವು ನೀತಿವಂತರಾಗಲು ನಮ್ಮ ಯಾವ ಕ್ರಿಯೆಗಳು ಅರ್ಹತೆಗೆ ಬರಲ್ಲ. But God's grace came upon us and justified us. So from now on we can do good works. ಆದರೆ ದೇವರ ಕೃಪೆ ನಮ್ಮ ಮೇಲೆ ಬಂದಂತಹ ಕಾರಣದಿಂದ ನಾವು ನೀತಿವಂತರಾಗಿದ್ದೇವೆ. ಹಾಗಾಗಿ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವು ನಂಬಿಕೆಯಿಂದ ಮುಂದೆ ಹೋಗುತ್ತಾ ಇದ್ದೇವೆ. Hallelujah. Hallelujah. I am created in Christ Jesus for good works. ನಾನು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇನೆ ಕಾರಣ ಸತ್ಕ್ರಿಯೆಗಳನ್ನು ಮಾಡಲು. Hallelujah. Hallelujah. If you come to the book of Revelation, ನೀವು ಪ್ರಕಟಣೆ ಪುಸ್ತಕಕ್ಕೆ ಬರುವುದಾದ್ರೆ it starts about 7 churches. ಅಲ್ಲಿ 7 ಸಭೆಗಳನ್ನು ಕುರಿತಾಗಿ ಪ್ರಾರಂಭವಾಗ್ತದೆ. Messages given to 7 churches. 7 ಸಭೆಗಳಿಗೆ ಸಂದೇಶಗಳು ಕೊಡಲ್ಪಟ್ಟಿವೆ. Very interesting. ಬಹಳ ಆಸಕ್ತಿಕರವಾಗಿರ್ತದೆ. If you look at all the 7 churches, ನೀವು ಎಲ್ಲ 7 ಸಭೆಗಳನ್ನು ನೋಡುವುದಾದ್ರೆ Jesus made a specific mention recognizing their works. ಯೇಸು ಕ್ರಿಸ್ತನು ಬಹಳ ನಿರ್ದಿಷ್ಟವಾದಂತಹ ಅವರ ಕ್ರಿಯೆಗಳನ್ನು ಕುರಿತಾಗಿ ಆತನು ಹೇಳ್ತಾ ಇದ್ದಾನೆ. Now church is a church that is redeemed by the blood of Jesus. They are already saved. ಈಗ ಕರ್ತನಾದ ಯೇಸುವಿನ ಸಭೆ ಅದು ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟು ವಿಮೋಚಿಸಲ್ಪಟ್ಟಂತ ಸಭೆ. They are already saved, justified. ಅವರಿಗಾಗಲೇ ರಕ್ಷಣೆ ಹೊಂದಿ ನೀತಿವಂತರೆಂದು ಎಣಿಸಲ್ಪಟ್ಟಿದ್ದಾರೆ. But Jesus was watchful of their works. ಆದರೆ ಯೇಸು ಅವರ ಕ್ರಿಯೆಗಳನ್ನು ಕುರಿತಾಗಿ ಬಹಳಷ್ಟು ಗಮನಿಸಿ ನೋಡುತ್ತಾ ಇದ್ದಾನೆ. ಪ್ರಿಯರೇ, Note down these verses. ಈ ಎಲ್ಲಾ ವಚನಗಳನ್ನು ಬರ್ಕೊಳ್ರಿ. Regarding the church of Ephesus, ಎಫೆಸಿ ಸಭೆಯನ್ನು ಕುರಿತಾಗಿ Revelation 2:2. ಪ್ರಕಟಣೆ 2ನೇ ಅಧ್ಯಾಯ 2ನೇ ವಚನ. I know your works. ನಿನ್ನ ಕ್ರಿಯೆಗಳನ್ನು ನಾನು ಬಲ್ಲೆನು. Regarding Smyrna, ಸ್ಮಿರ್ನ ಸಭೆಯನ್ನು ಕುರಿತು Revelation 2:9. 2ನೇ ಅಧ್ಯಾಯ 9ನೇ ವಚನ. I know your works.
ನಿನ್ನ ಕ್ರಿಯೆಗಳು ನಾನು ಬಲ್ಲೆನು. Regarding the church of Pergamos, ಪೆರ್ಗೇಮ್ ಸಭೆಯನ್ನು ಕುರಿತು Revelation 2:13, 2ನೇ ಅಧ್ಯಾಯ 13ನೇ ವಚನ, I know your works. ನಿನ್ನ ಕ್ರಿಯೆಗಳು ನಾನು ಬಲ್ಲೆನು. Thyatira church, Revelation 2:19, ಥಿಯತೈರ್ ಸಭೆಯನ್ನು ಕುರಿತಾಗಿ ಪ್ರಕಟಣೆ 2:19, I know your works. ನಿನ್ನ ಕ್ರಿಯೆಗಳು ನಾನು ಬಲ್ಲೆನು. The church of Sardis, Revelation chapter 3 and verse 1, ಸಾರ್ದಿಸ್ ಸಭೆಯನ್ನು ಕುರಿತು ಪ್ರಕಟಣೆ 3ನೇ ಅಧ್ಯಾಯ 1ನೇ ವಚನ, I know your works. ನಿನ್ನ ಕ್ರಿಯೆಗಳು ನಾನು ಬಲ್ಲೆನು. The church of Philadelphia, Revelation 3:8, ಫಿಲದೆಲ್ಫಿಯಾ ಸಭೆಯನ್ನು ಕುರಿತಾಗಿ ಪ್ರಕಟಣೆ 3:8ನೇ ವಚನ, I see your works. ನಿನ್ನ ಕ್ರಿಯೆಗಳನ್ನು ನಾನು ಕಂಡಿದ್ದೇನೆ. The church of Laodicea, Revelation 3:15, ಲವೋದಿಕೆಯ ಸಭೆಯನ್ನು ಕುರಿತಾಗಿ 3ನೇ ಅಧ್ಯಾಯ 15ನೇ ವಚನದಲ್ಲಿ, I know your works. ನಿನ್ನ ಕ್ರಿಯೆಗಳನ್ನು ನಾನು ಬಲ್ಲೆನು. God is watchful of our works. ದೇವರು ನಮ್ಮ ಕ್ರಿಯೆಗಳನ್ನು ಗಮನಿಸಿ ನೋಡುತ್ತಿದ್ದಾನೆ. Don't make anyone make you believe that works is not necessary after you became a child of God. ನಾವು ದೇವರ ಮಗುವಾಗಿ ಮಾರ್ಪಟ್ಟಿದ್ದೇವೆ, ಇನ್ನು ನಮ್ಮ ಕ್ರಿಯೆಗಳನ್ನು ಕುರಿತಾಗಿ ಏನು ಸಮಸ್ಯೆ ಇಲ್ಲ ಎಂಬುದಾಗಿ ಹೇಳುವಂತ ಮಾತುಗಳ ಮೇಲೆ ನೀವು ನಂಬಿಕೆ ಇಡಬೇಡ್ರಿ, ನಂಬಬೇಡ್ರಿ. Because the church got the direct message from Jesus and said, I know your works. ಯಾಕಂದ್ರೆ ಸಭೆಗೆ ನೇರವಾಗಿ ಯೇಸು ಸ್ವಾಮಿಯಿಂದ ಸಂದೇಶವು ಕೊಡಲ್ಪಟ್ಟಿದೆ, ನಾನು ನಿನ್ನ ಕ್ರಿಯೆಗಳನ್ನು ಬಲ್ಲೆನು. I will even go further. ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗ್ತೇನೆ. Revelation 3:2, ಪ್ರಕಟಣೆ 3ನೇ ಅಧ್ಯಾಯ 2ನೇ ವಚನ, the message to the church of Sardis, ಸಾರ್ದಿಸ್ ಸಭೆಗೆ ಸಂದೇಶ ಏನೆಂದ್ರೆ, I have not found thy works perfect before God. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 2ನೇ ವಚನದಲ್ಲಿ ವಾಕ್ಯವು ಹೀಗೆ ಹೇಳ್ತಾ ಇದೆ, ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ ಎಂದು ಆತನು ಹೇಳ್ತಿದ್ದಾನೆ. He is encouraging them to say, I didn't see your works perfect. ಆತನವರನ್ನು ಪ್ರೋತ್ಸಾಹ ಪಡಿಸಿ ಹೇಳ್ತಾ ಇದ್ದಾನೆ, ನಾನು ನಿನ್ನ ಕೃತ್ಯಗಳನ್ನು ಸಂಪೂರ್ಣವಾದದೆಂದು ಕಾಣಲಿಲ್ಲವೆಂದು. If you come to Revelation 2:5, ನೀವು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 5ನೇ ವಚನಕ್ಕೆ ಬಂದ್ರೆ, for a church that lost its first love, ಮೊದಲನೇ ಪ್ರೀತಿಯನ್ನು ಕಳೆದುಕೊಂಡಂತ ಸಭೆ, what did Jesus say? ಯೇಸು ಏನ್ ಹೇಳ್ತಿದ್ದಾನೆ? Remember therefore from where you are fallen and repent and do your first works. ಆದದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆ ತಿರುಗಿಕೋ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. He goes even deeper. He says in Revelation 2:23, ಆತನು ಇನ್ನೂ ಆಳವಾಗಿ ಹೋಗಿ ಹೇಳ್ತಾ ಇದ್ದಾನೆ ಪ್ರಕಟಣೆ 2ನೇ ಅಧ್ಯಾಯ 23ನೇ ವಚನದಲ್ಲಿ. the last part says, ಕೊನೆ ಭಾಗ ಹೇಳ್ತದೆ ಹೀಗೆ, I will give unto every one of you according to your works. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. விசுவாசத்தின்படி இல்லைங்க, எப்படி? அவனவனுடைய கிரியைகளுக்கு தக்க பலன் என்னோடு வருகிறது. ಅವನ ಕ್ರಿಯೆಗಳಿಗೆ ತಕ್ಕ ಹಾಗೆ ಅವನಿಗೆ ನಾನು ಫಲ ಕೊಡುವೆನು ಎಂದು ಆತನು ಹೇಳ್ತಾ ಇದ್ದಾನೆ. ನಮಗೆ ಅದು ಸಿಗುತ್ತದೆ. How about rebuking in the church? ಸಭೆಯಲ್ಲಿ ಗದರಿಸುವಂಥದ್ದು ಹೇಗೆ ಹಾಗಾದ್ರೆ? Is it applicable to the church? ಇದು ಸಭೆಗೆ ಅನ್ವಯಿಸುತ್ತದೋ? Revelation 3:19, again a message to the church. ಪ್ರಕಟಣೆ 3ನೇ ಅಧ್ಯಾಯ 19ನೇ ವಚನ, ಮತ್ತೆ ಸಭೆಗೆ ಸಂದೇಶ. As many as I love, I rebuke and chasten. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. What about repentance? ಪಶ್ಚಾತ್ತಾಪದ ಕುರಿತೇನು? This is a big area of contention. ಇದು ಬಹಳಷ್ಟು ವಿವಾದಾಸ್ಪದಕ್ಕೆ ಈಡಾಗಿರುವಂತಹ ವಿಷಯವಾಗಿದೆ. When we quote the verse from Epistle of John, if anyone says that I am not a sinner, he is a liar and the truth is not in him. ನಮ್ಮಲ್ಲಿ ಯಾರಾದರೂ ಯೋಹಾನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಂತ ಮಾತನ್ನು ಹೇಳಿಕೊಂಡರೆ, ನಾನು ಪಾಪ ಮಾಡಲಿಲ್ಲ ಅಂತ ಹೇಳಿದರೆ ಅವನು ಸುಳ್ಳುಗಾರನಾಗಿರುತ್ತಾನೆ. So it says, if we confess our sins, he is faithful and just to forgive us of all our unrighteousness. ಅಲ್ಲಿ ಹೀಗೆ ಹೇಳ್ತದೆ, ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದ್ರೆ ಆತ ನಂಬಿಗಸ್ತ ನೀತಿವಂತನು, ನಮ್ಮ ಪಾಪಗಳನ್ನು ನಮ್ಮ ತೊಳೆದು ಶುದ್ಧಿ ಮಾಡುತ್ತಾನೆಂದು. So when we say that verse, they say, oh, this is not written for believers, it is written for unbelievers. ಈ ವಚನ ನಾವು ಹೇಳುವುದಾದ್ರೆ ಅವ್ರು ಹೇಳ್ತಾರೆ, ಓ ಈ ವಚನ ನಮಗಲ್ಲ, ಇದು ಅನ್ಯರಿಗೆ ಅಥವಾ ಅವಿಶ್ವಾಸಿಗಳಿಗೆಂದು. You are only forgiven once, ನೀವು ಒಂದೇ ಸಾರಿ ಕ್ಷಮಾಪಣೆ ಹೊಂದಿದ್ದೀರಿ, and forever you are forgiven. ನೀವು ನಿತ್ಯಕ್ಕೆ ಕ್ಷಮಾಪಣೆ ಹೊಂದಿರುವಾಗಿರುತ್ತೀರಿ. Don't go and ask God, forgive me, forgive me, forgive me, I want to repent. Don't say that. ಸುಮ್ಮನೆ ಹೋಗಿ ದೇವರ ಬಳಿಗೆ ಹೋಗಿ ಕೇಳಬೇಡ್ರಿ, ದೇವರೇ ನನಗೆ ಕ್ಷಮಿಸು ಕ್ಷಮಿಸು ಎಂದು. But what does the Bible say? ಆದರೆ ಸತ್ಯವೇದ ಏನು ಹೇಳ್ತಾ ಇದೆ? If you come to Revelation 2:5, ನೀವು ಪ್ರಕಟಣೆ 2ನೇ ಅಧ್ಯಾಯ 5ನೇ ವಚನಕ್ಕೆ ಬರುವುದಾದ್ರೆ, remember therefore from where you are fallen and repent. ಆದದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನೀನು ನೆನಪಿಗೆ ತಂದುಕೊಂಡು ದೇವರ ಕಡೆ ತಿರುಗಿಕೋ. Revelation 2:16 says it again. ಪ್ರಕಟಣೆ 2:16ನೇ ವಚನ ಅದೇ ಹೇಳ್ತಾ ಇದೆ ಮತ್ತೆ. Revelation 2:21 to 22 says it again. ಅದೇ ಅಧ್ಯಾಯದ 2ನೇ ಅಧ್ಯಾಯದ 21-22ನೇ ವಚನ ಅದೇ ಹೇಳ್ತಾ ಇದೆ. Revelation 3:3 again says it. ಪ್ರಕಟಣೆ 3ನೇ ಅಧ್ಯಾಯ 3ನೇ ವಚನ ಅದೇ ಹೇಳ್ತಾ ಇದೆ ಮತ್ತೆ.
Repent. ಪಶ್ಚಾತ್ತಾಪ ಹೊಂದು. The message of Jesus was repent, for the kingdom of God is at hand. ಕರ್ತನಾದ ಯೇಸುವಿನ ಸಂದೇಶ ದೇವರ ರಾಜ್ಯ ಸಮೀಪವಾಗಿದೆ, ಆತನ ಕಡೆ ಪಶ್ಚಾತ್ತಾಪ ಹೊಂದಿ ತಿರುಗಿಕೊಳ್ಳಿರಿ ಅಂತ ಹೇಳ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. In the last days, ಕೊನೆಯ ದಿನಗಳಲ್ಲಿ I tell you, ನಾ ಹೇಳ್ತೇನೆ, let's hold on to the truth that was delivered to us. ನಮಗೆ ಬಿಡುಗಡೆಯಾದಂತಹ ಸತ್ಯವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. Hallelujah. ಹಲ್ಲೆಲೂಯಾ. Why? ಯಾಕೆ? These are the days when people will run here and there and listen to what they choose, what they like, what they enjoy, what they want. ಈ ಅಂತ್ಯ ದಿನಗಳಲ್ಲಿ ಜನರು ಆ ಕಡೆ ಈ ಕಡೆ ತಿರುಗಾಡುತ್ತಾ ಬಹಳಷ್ಟು ಕಡೆ ಹೋಗುತ್ತಾ ಅವರಿಗೆ ಇಷ್ಟವಾದಂಥದ್ದನ್ನು ಅವರ ಆಯ್ಕೆ ಮಾಡಿಕೊಳ್ಳುವಂಥದ್ದನ್ನು ಅವರು ಕೇಳಿಸಿಕೊಳ್ಳೋದಕ್ಕೆ ಬಹಳಷ್ಟು ಪರಿತಪಿಸುತ್ತಾರೆ, ಆಸೆ ಪಡುತ್ತಾರೆ. These are the days when blatantly pastors will say, no need to pray, no need to confess, no need to fast, nothing, just rest. ಈ ದಿನಗಳಲ್ಲಿ ಸೇವಕರು ಹೇಳ್ತಾ ಇದ್ದಾರೆ, ನಿರ್ದಯವಾಗಿ ಅವರು ಹೇಳಿಬಿಡ್ತಾ ಇದ್ದಾರೆ, ಪ್ರಿಯರೇ, ಯಾವುದೇ ಅವಶ್ಯಕತೆ ಇಲ್ಲ, ಪ್ರಾರ್ಥನೆ ಮಾಡುವಂಥ ಅವಶ್ಯಕತೆ ಇಲ್ಲ, ಉಪವಾಸ ಮಾಡುವ ಅವಶ್ಯಕತೆ ಇಲ್ಲ, ಯಾವುದೇ ಪ್ರಾರ್ಥನೆಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ನಿರ್ದಯವಾಗಿ ಹೇಳಿಬಿಡ್ತಾ ಇದ್ದಾರೆ. That is not what the Bible says. ಅದುವೇ ಬೈಬಲ್ ಹೇಳ್ತಾ ಇರೋದು. The last days people will rise up to hear all these nice words, and there will be people who also speak sugar-coated sermons. ಅಂತ್ಯ ದಿನಗಳಲ್ಲಿ ಜನರು ಇಂತಹ ಸಂಗತಿಗಳನ್ನು ಕೇಳುವುದಕ್ಕಾಗಿ ಅವರು ಎದ್ದು ನಿಂತುಕೊಂಡು ಬಹಳಷ್ಟು ಮಧುರವಾದಂತಹ ಅವರಿಗೆ ಇಷ್ಟವಾದಂತಹ ಸಂದೇಶ ಕೇಳಿಸಿಕೊಳ್ಳೋದಕ್ಕೆ ಅವರು ಅಲ್ಲಿ ಇಲ್ಲಿ ಹೋಗುತ್ತಾರೆ. These are the last days. ಇವೆಲ್ಲ ಕೊನೆಯ ದಿನಗಳು. The third sign that we are the last days that will be evident inside the church. ಮೂರನೇ ಸೂಚನೆ, ನಾವು ಅಂತ್ಯ ದಿನದಲ್ಲಿ ಇದ್ದೇವೆ ಎಂಬುದಾಗಿ ಸಭೆಯ ಒಂದು ಸ್ಪಷ್ಟತೆ. 2 Timothy chapter 3 verse 8 to 9. 2 ತಿಮೋಥಿ 3ನೇ ಅಧ್ಯಾಯ 8-9 ವಚನ. It says, now as Jannes and Jambres withstood Moses, so do these who resist the truth, men of corrupt minds, reprobate concerning the faith, but they shall proceed no further, for their folly shall be manifest unto all men, and theirs also was. ಎನ್ನ ಎಂಬ್ರ ಎಂಬುವವರು ಮೋಶೆಯನ್ನು ವಿರೋಧಿಸಿದಂತೆಯೇ ಆ ಮನುಷ್ಯರು ಸಹ ಸತ್ಯವನ್ನು ವಿರೋಧಿಸುತ್ತಾರೆ. ಬುದ್ಧಿಗೆಟ್ಟವರು, ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರೂ ಆಗಿದ್ದಾರೆ. ಆದರೆ ಅವರ ಪ್ರಯತ್ನವೂ ಇನ್ನೂ ಸಾಗುವುದಿಲ್ಲ. ಆ ಎನ್ನ ಎಂಬ್ರ ಎಂಬುವವರ ಮೂರ್ಖತನವು ಎಲ್ಲರಿಗೂ ಪರಿಷ್ಕಾರವಾಗಿ ತಿಳಿದು ಬಂದ ಪ್ರಕಾರ ಇವರದು ತಿಳಿದು ಬರುವುದು. The first sign in the church is contradictory lifestyle. ಸಭೆಯಲ್ಲಿ ಕಾಣುವಂತಹ ಮೊದಲನೇ ಸೂಚನೆ ನಾವು ನೋಡಿದ್ದೇವೆ, ವಿರೋಧಾತ್ಮಕವಾದಂತಹ ಒಂದು ಸೂಚನೆ ಕಾಣಿಸಲ್ಪಡ್ತದೆ. Second one is the church will choose to listen to what it wants. ಎರಡನೇ ಸೂಚನೆ, ಸಭೆ ತನಗೆ ಇಷ್ಟಪಡುವಂಥದ್ದನ್ನು ಕೇಳಲು ಇಚ್ಛಿಸುತ್ತದೆ. The third sign in the church will be the church will have challenges of God's servants. ಮೂರನೇ ಸೂಚನೆ ನಾವು ನೋಡುವುದಾದರೆ ಸಭೆಯ ಒಳಗೆ ಸೇವಕರಿಗೆ ಬಹಳಷ್ಟು ಸವಾಲುಗಳು ಅವರು ಎದುರುಗೊಳ್ಳುತ್ತಾರೆ. Here Apostle Paul writes to Timothy about two people, Jannes and Jambres. ಇಲ್ಲಿ ಅಪೊಸ್ತಲನಾದ ಪೌಲನು ತಿಮೋತಿಗೆ ಇಬ್ಬರು ವ್ಯಕ್ತಿಗಳ ಕುರಿತಾಗಿ ಬರಿತಾ ಇದ್ದಾನೆ, ಎನ್ನೆ ಮತ್ತು ಎಂಬ್ರೆ ಎಂಬುವರು. But these two people are not mentioned anywhere in the Old Testament in regard to Moses. ಆದರೆ ಮೋಶೆ ಒಂದು ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಈ ಇಬ್ಬರು ವ್ಯಕ್ತಿಗಳ ಕುರಿತಾಗಿ ಬರೆಯಲಿಲ್ಲ. But historically research they say that these two people, according to tradition, they say they were actually sorcerers in the palace of Pharaoh. ಆದರೆ ಐತಿಹಾಸಿಕವಾಗಿ ಪರಿಶೋಧನೆ ಮಾಡುವುದರ ಮೂಲಕ ತಿಳಿದುಕೊಂಡಂಥ ವಿಷಯ ಏನಂದರೆ, ಇವರು ಅವರದೇ ಸಂಪ್ರದಾಯದಲ್ಲಿರುವಂತಹ ಫರೋಹನ ಸಾಮ್ರಾಜ್ಯದಲ್ಲಿರುವಂತಹ ಒಬ್ಬ ಮಾಂತ್ರಿಕರು. They opposed Moses by counterfeiting his miracles and resisting Moses. ಅವರು ಮೋಶೆಯನ್ನ ವಿರೋಧಿಸುತ್ತಾ ಮೋಶೆಗೆ ವಿರುದ್ಧವಾಗಿ ಮಾತನಾಡಿದಂಥವರು ಆಗಿದ್ದಾರೆ. And when the miracles were all over, when the Israelites were delivered from Egypt, they went along with the Israelites, claiming that they are now converted Jews and joined the company towards Canaan. ಅದ್ಭುತಗಳೆಲ್ಲವೂ ಕೂಡ ಮುಗಿದೋದ ಮೇಲೆ ಅವರು ಫರೋಹನ ಒಂದು ಐಗುಪ್ತ ದೇಶದವರು ಬಿಡುಗಡೆ ಆದ ಮೇಲೆ ಇಸ್ರಾಯೇಲರ ಸಂಗಡ ಇವರೂ ಸಹ ಜೊತೆಗೂಡಿ ಸೇರಿಕೊಂಡವರಾಗಿ ನಾವು ಸಹ ಯಹೂದ್ಯರಂತ ಹೇಳಿಕೊಳ್ಳುವಂತಹ ಜನರು ಇವರಾಗಿದ್ದರು. Tradition says, ಸಂಪ್ರದಾಯ ಹೇಳ್ತದೆ, in the later days when Moses had gone to Mount Sinai to receive the tablets from God, ಮೋಶೆ ಸೀನಾಯಿ ಬೆಟ್ಟದ ಮೇಲೆ ಹೋಗಿ ಆತನು ದೇವರ ಆಜ್ಞೆಗಳ ಒಂದು ಫಲಕಗಳನ್ನು ತೆಗೆದುಕೊಂಡು ಬರೋದಕ್ಕಾಗಿ ಆತನ ಮೇಲೆ ಹತ್ತಿ ಹೋದನು. 40 days 40 nights. 40 ಹಗಲು ರಾತ್ರಿ ಅಲ್ಲೇ ಇದ್ದನು. ಪ್ರಿಯರೇ, they say these two people subverted the entire Israelite crowd and convinced them to make a golden calf so they can worship
the god of the Egyptians again. ಅವ್ರು ಹೇಳ್ತಾರೆ, ಈ ಇಬ್ಬರು ಸೇರಿ ಇಸ್ರಾಯೇಲ್ ಜನಾಂಗದವರೆಲ್ಲರನ್ನು ಕೂಡ ಅವರು ಬಂಗಾರದ ಕರುವನ್ನು ಮಾಡುವಂತೆ, ಅದಕ್ಕೆ ಪೂಜಿಸುವಂತೆ, ಅವರು ಮನವೊಲಿಸಿ ಅವರನ್ನು ಪ್ರೇರೇಪಿಸುವಂತೆ ಮಾಡಿದರು. They resisted Moses. ಅವರು ಮೋಶೆಯನ್ನು ಎದುರಿಸಿದರು. And this is going to happen again in the last days. ಅಂತ್ಯ ದಿನಗಳಲ್ಲಿ ಪುನಃ ಇದು ನಡೆಯುವಂಥದ್ದಾಗಿದೆ. There will be people who act like politics in church. ಚರ್ಚಲ್ಲಿ ಕೆಲವು ಜನರು ರಾಜಕೀಯ ವ್ಯಕ್ತಿಗಳ ಹಾಗೆ ರಾಜಕೀಯ ಮಾಡ್ತಿರ್ತಾರೆ. They will split churches. ಅವರು ಸಭೆಯನ್ನ ಚದುರಿಸಿ ಬಿಡ್ತಾರೆ. They will make fun of the older generation of pastors. ಹಳೆ ಕಾಲದಲ್ಲಿದ್ದಂತಹ ಸೇವಕರನ್ನು ಕುರಿತಾಗಿ ಹಾಸ್ಯವಾಗಿ ನೋಡುತ್ತಾರೆ, ಹಾಸ್ಯ ಮಾಡುತ್ತಾರೆ. They make fun of them. ಅವರನ್ನು ಅಪಹಾಸ್ಯ ಮಾಡ್ತಾರೆ. There will be a crowd that will rise up and say, we don't need any more pastors. ಒಂದು ಜನಾಂಗ ಅದರಲ್ಲಿ ಬರ್ತದೆ, ನಮಗೆ ಯಾವ ಸೇವಕರು ಬೇಡ ಅಂತ ಹೇಳ್ತಾರೆ. We don't need churches. ನಮಗೆ ಸಭೆಗಳೇ ಬೇಡ. We'll have our church at our own house. ನಮ್ಮ ಮನೆಯಲ್ಲೇ ನಮಗೆ ಸ್ವಂತ ಸಭೆ ಅದೇ. We will run our own church. ನಾವು ನಮ್ಮ ಸ್ವಂತ ಸಭೆಯನ್ನು ನಡೆಸುತ್ತೇವೆ. We will preach our own sermon. ನಾವು ನಮ್ಮ ಸ್ವಂತ ಸಂದೇಶಗಳನ್ನು ಬೋಧಿಸ್ತೇವೆ. It will go further. ಅದು ಇನ್ನೂ ಹಾಗೆ ಮುಂದೆ ಸಾಗುತ್ತದೆ. In Jude verse 18. ಯೂದನ ಪತ್ರಿಕೆ 18ನೇ ವಚನದಲ್ಲಿ, in the last time he said, mockers will come who will walk after their own ungodly lusts. ಭಕ್ತಿಗೆ ವಿರುದ್ಧವಾದ ತಮ್ಮ ಆಸೆಗಳನ್ನು ಅನುಸರಿಸಿ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಇರುವರೆಂದು ಅವರು ನಿಮಗೆ ಹೇಳಿದ್ದಾರಲ್ಲ. In verse 10 it says, 10ನೇ ವಚನ ಹೇಳ್ತದೆ, these people will slander what they don't even understand, and the very things they understand by instinct as irrational animals, they will destroy them. ಈ ಜನರು ತಮಗೆ ಗೊತ್ತಿಲ್ಲದ ಎಲ್ಲವನ್ನೂ ದೂಷಿಸುತ್ತಾರೆ ಮತ್ತು ತಾವು ವಿವೇಕಶೂನ್ಯ ಪಶುಗಳಂತೆ ಸ್ವಾಭಾವಿಕವಾಗಿ ಯಾವ್ಯಾವುಗಳನ್ನು ತಿಳಿದುಕೊಳ್ಳುತ್ತಾರೋ ಅವುಗಳಲ್ಲಿ ತಮ್ಮನ್ನು ಕೆಡಿಸಿಕೊಳ್ಳುತ್ತಾರೆ. And verse 11, the last part says, 11ನೇ ವಚನ ಕೊನೆ ಭಾಗ ಹೇಳ್ತದೆ, they have been destroyed by the rebellion of Korah. ಕೋರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. These are the last days. ಇವು ಅಂತ್ಯ ದಿನಗಳು. They will challenge true servants of God. ನಿಜವಾದ ಸೇವಕರಿಗೆ ಸವಾಲುಗಳಿವು. They will mock true servants of God. ನಿಜವಾದ ಸೇವಕರ ವಿರುದ್ಧವಾಗಿ ಅವರು ಅಪಹಾಸ್ಯ ಮಾಡ್ತಾರೆ. They will accuse true servants of God with accusations that they don't deserve. ಅವರು ನಿಜವಾದ ಸೇವಕರ ವಿರುದ್ಧವಾಗಿ ಅವರಿಗೆ ಸಲ್ಲಲಾರದೆ ಇರುವಂತಹ ವಿಷಯಗಳನ್ನು ದೂಷಿಸುತ್ತಾರೆ. The church is going through the last days. ಸಭೆಯು ಅಂತ್ಯ ದಿನದಲ್ಲಿ ಹಾದು ಹೋಗ್ತಾ ಇದೆ ಪ್ರಿಯರೇ. We as a church, we as believers, ನಾವು ಸಭೆಯಾಗಿ ವಿಶ್ವಾಸಿಗಳಾಗಿ we need to be warned of these things. ನಾವು ಎಲ್ಲಾ ಸಂಗತಿಗಳ ಕುರಿತಾಗಿ ಎಚ್ಚರ ವಹಿಸಬೇಕು. The coming of the Lord is drawing very near. ಕರ್ತನಾದ ಯೇಸುವಿನ ಆಗಮನವು ಅದು ಬಹಳ ಸಮೀಪವಾಗಿದೆ. We need to learn to rip off all hypocritical lifestyles and be honest and sincere before God. ನಾವು ಈ ಎಲ್ಲ ವೇಷಧಾರಣೆಯಿಂದ ಕೂಡಿದಂತಹ ಸಂಗತಿಗಳ ಕುರಿತಾಗಿ ನಾವು ಎಚ್ಚರ ವಹಿಸಿ ದೇವರ ಮುಂದೆ ನಾವು ಯಥಾರ್ಥವಾಗಿ ಜೀವನವನ್ನು ಜೀವಿಸುವವರಾಗಿರಬೇಕು. Hallelujah. ಹಲ್ಲೆಲೂಯಾ. We must start to walk in the light by coming out of the dark closets. ನಾವು ಕತ್ತಲೆಯಿಂದ ಹೊರಗಡೆ ಬಂದವರಾಗಿ ಬೆಳಕಿನ ಕಡೆಗೆ ನಾವು ನಡೆಯುವಂತವರಾಗಿರಬೇಕು. We have to be overcomers of the evil one. ನಾವು ದುಷ್ಟನನ್ನ ಜಯಿಸುವಂತವರಾಗಿ ಮುಂದೆ ಹೋಗಬೇಕು. Hallelujah. ಹಲ್ಲೆಲೂಯಾ. We need to choose willingly to listen to God's word no matter how it comes to us. ನಾವು ಎಷ್ಟೇ ಖರ್ಚಾದರೂ ಪ್ರಿಯರೇ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋದಕ್ಕಾಗಿ ನಾವು ಸ್ವಇಚ್ಛೆಯಿಂದ ಮುಂದೆ ಹೋಗುವವರಾಗಬೇಕು. We don't counsel God, but we listen to his counsel for ನಾವು us. ದೇವರಿಗೆ ಆಲೋಚನೆ ಕೊಡುವಂಥದ್ದಲ್ಲ, ಬದಲಾಗಿ ದೇವರ ಸಮಾಲೋಚನೆ ನಾವು ಕೇಳುವಂತೆ ಕೇಳಿಸಿಕೊಳ್ಳೋದಕ್ಕೆ ಹೋಗ್ಬೇಕು. That we will listen to the men of God God has given to teach us and guide us and counsel us. ದೇವರು ನಮಗೆ ಬೋಧಿಸುವುದಕ್ಕಾಗಿಯೇ ದೈವ ಸೇವಕರನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾವು ದೈವ ಸೇವಕರು ಹೇಳುವ ಮಾತನ್ನು ಕೇಳಿಸಿಕೊಳ್ಳಬೇಕು ಶ್ರದ್ಧೆಯಿಂದ. When I spoke about the 3 dangerous signs in the last days in the churches, ಅಂತ್ಯ ದಿನಗಳಲ್ಲಿ ಸಭೆಯಲ್ಲಿ ಕಾಣುವಂತ 3 ಅಪಾಯಕರವಾದಂತಹ ಸಂಗತಿಗಳ ಕುರಿತು ನಾನು ಹೇಳಿದೆ. there are 3 things I should not miss mentioning. ನಾನು 3 ಸಂಗತಿಗಳನ್ನ ನಾನು ಹೇಳದೆ ಮರೆತು ಹೋಗಲಿಲ್ಲ. What are the 3 things that will happen as a blessing in the last days for the church? ಅಂತ್ಯ ದಿನದಲ್ಲಿ ಸಭೆಯಲ್ಲಿ ಆಗುವಂತ ಆಶೀರ್ವಾದಕರವಾದಂತಹ 3 ಸಂಗತಿಗಳೇನು? Number 1, ಮೊದಲನೇದು, in the last days ಕೊನೆ ದಿನಗಳಲ್ಲಿ there will be a mighty outpouring of the Holy Spirit on the church. ಸಭೆಯ ಮೇಲೆ ತುಂಬಿ ಹೊರಸೂಸುವಂತಹ ಪವಿತ್ರಾತ್ಮನ ಅಭಿಷೇಕ ಬಲವಾಗಿರುತ್ತದೆ. In Acts 2:17, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 17ನೇ ವಚನ, in the last days I will pour out my spirit upon all flesh. ಕಡೆ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. That will include your sons, your daughters, your youth, your elders,
your pastors, everyone, they will be anointed by the Holy Spirit. ಅದರೊಳಗೆ ನೀನು, ನಿನ್ನ ಮಗನು, ನಿನ್ನ ಯವನಸ್ಥರು, ಸೇವಕರು, ಸಭಾಪಾಲಕರು ಎಲ್ಲರೂ ಕೂಡ, ಹಿರಿಯರು ಎಲ್ಲರೂ ಕೂಡ ಸೇರಿದ್ದಾರೆ. In the last days, God is going to raise up a generation who will be willingly following God and the leading of His Holy Spirit by being anointed by Him. ಅಂತ್ಯ ದಿನಗಳಲ್ಲಿ ದೇವರು ಅಂತ ಜನಾಂಗವನ್ನು ಆತನು ಎಬ್ಬಿಸ್ತಾ ಇದ್ದಾನೆ ಪ್ರಿಯರೇ. ಅವರು ಸ್ವಇಚ್ಛೆಯಿಂದ ದೇವರನ್ನು ಹಿಂಬಾಲಿಸುತ್ತಾ ಪವಿತ್ರಾತ್ಮನ ನಡೆಸಲ್ಪಡುವಂತ ಜನರಾಗಿರ್ತಾರೆ. Hallelujah. ಹಲ್ಲೆಲೂಯಾ. They will completely be led by the Holy Spirit. ಅವರು ಪೂರ್ತಿಯಾಗಿ ಪವಿತ್ರಾತ್ಮನ ನಡೆಸಲ್ಪಡುವಂತ ಜನ. Everything they do, they'll be taught by the Holy Spirit. ಅವರು ಮಾಡುವಂತ ಎಲ್ಲಾ ಸಂಗತಿಗಳು ಪವಿತ್ರಾತ್ಮನಿಂದ ಬೋಧಿಸಲ್ಪಟ್ಟವರಾಗಿ ಅವರು ಮಾಡುತ್ತಾರೆ. We need to say, Lord, help me as a believer in the last days to be led by your Holy Spirit. ನಾವು ಹೇಳಬೇಕು ಪ್ರಿಯರೇ, ಪವಿತ್ರಾತ್ಮನೇ ನನಗೆ ಸಹಾಯ ಮಾಡು, ಒಬ್ಬ ವಿಶ್ವಾಸಿಯಾಗಿ ಪವಿತ್ರಾತ್ಮನಿಂದ ನಾನು ನಡೆಸಲ್ಪಡಬೇಕು ಈ ದಿನಗಳಲ್ಲೆಂದು. In the last days, secondly, something will happen. ಎರಡನೇದು, ಏನೋ ಒಂದು ಅಂತ್ಯ ದಿನಗಳು ನಡೀತದೆ. The Lord will use His church to evangelize the world. ದೇವರು ತನ್ನ ಸಭೆಯನ್ನ ಆತನು ಲೋಕಕ್ಕೆ ಸುವಾರ್ತೆ ಸಾರುವ ಹಾಗೆ ಆತನು ಉಪಯೋಗಿಸುತ್ತಾನೆ. Matthew 24:14. ಮತ್ತಾಯ 24:14. This gospel of the kingdom shall be preached in all the world for a witness unto all nations, and then shall the end come. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. Before the end will come, ಅಂತ್ಯವು ಬರಲಿಕ್ಕಿಂತ ಮುಂಚೆ the gospel will be preached. ಸುವಾರ್ತೆಯು ಸಾರಲ್ಪಡಬೇಕು. To whom is this job of preaching the gospel given? ಈ ಸುವಾರ್ತೆ ಸಾರುವಂತಹ ಕೆಲಸ ಯಾರಿಗೆ ಕೊಡಲ್ಪಟ್ಟಿದೆ? It was not given to angels. ದೇವದೂತರಿಗೆಲ್ಲ ಕೊಡಲ್ಪಟ್ಟಿದ್ದು. It was given to God's disciples. ದೇವರ ಶಿಷ್ಯರಿಗೆ ಕೊಡಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. We are the disciples of Jesus. ನಾವು ಕರ್ತನಾದ ಯೇಸುವಿನ ಶಿಷ್ಯರು. How many of you believe that? ಎಷ್ಟು ಜನ ನೀವು ನಂಬ್ತಾ ಇದ್ದೀರಾ? So when the Lord says the gospel will be preached in the end of the world, He has entrusted us the job of taking the gospel to the end of the world. ಕರ್ತನು ಹೇಳ್ತಾ ಇದ್ದಾನೆ, ದೇವರು ಹೇಳ್ತಾ ಇದ್ದಾನೆ, ಈ ಒಂದು ಸುವಾರ್ತೆ ಸರ್ವಲೋಕಕ್ಕೆ ಸಾರಲ್ಪಡಬೇಕು, ನಾವು ಅದನ್ನು ಹೊತ್ತುಕೊಂಡು ಹೋಗಬೇಕು, ಸುವಾರ್ತೆ ಸಾರಬೇಕೆಂದು. As we are in the last days, ನಾವು ಅಂತ್ಯ ದಿನದಲ್ಲಿದ್ದೇವೆ. wherever we are, ನಾವು ಎಲ್ಲೇ ಇದ್ದರೂ ಸಹ be an evangelist and preach the good news of the gospel of Jesus Christ. ನಾವು ಸುವಾರ್ತಿಕರಾಗಿದ್ದು ಕರ್ತನಾದ ಯೇಸುವಿನ ಶುಭವಾರ್ತೆಯನ್ನು ನಾವೆಲ್ಲರಿಗೆ ಸಾರುವಂತರಾಗಿರೋಣ. In your school, in your college, among your friends, co-workers, relatives, neighbors, wherever you are, be an evangelist. ನಿಮ್ಮ ಸ್ನೇಹಿತರು, ನಿಮ್ಮ ಸಂಗಡಿಗರು, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ನಿಮ್ಮ ಸಹೋದ್ಯೋಗಿಗಳು, ನೀವು ಎಲ್ಲೇ ಕೆಲಸ ಮಾಡ್ತಾ ಇದ್ರು, ಎಲ್ಲೇ ಇದ್ದರೂ ಈ ಸುವಾರ್ತೆಯನ್ನು ಕೊಂಡೊಯ್ಯಿರಿ. The days are few. ದಿನಗಳು ಕೊಂಚವಾಗಿವೆ. As many as I can, ಎಷ್ಟು ಸಾಧ್ಯವಾದರೆ ಅಷ್ಟು ಜನರಿಗೆ ಸಾರಿರಿ. I will go and preach the good news of Jesus. ನಾನು ಹೋಗಿ ಕರ್ತನಾದ ಯೇಸುವಿನ ಸುವಾರ್ತೆಯನ್ನು ಸಾರುತ್ತೇನೆ. Hallelujah. ಹಲ್ಲೆಲೂಯಾ. In the last days, as you come to church, ಅಂತ್ಯ ದಿನದಲ್ಲಿ ನೀವು ಸಭೆಗೆ ಬರುವಾಗ don't just come by yourself. ಸುಮ್ಮನೆ ನೀವಷ್ಟಕ್ಕೆ ನೀವು ಹಾಗೆ ಬರಬೇಡಿ. Try to bring new souls into the church. ನೂತನ ಆತ್ಮಗಳನ್ನು ತರುವಂತೆ ಪ್ರಯತ್ನ ಮಾಡಿ. Speak about them throughout the week. ಇಡೀ ವಾರ ಅವರ ಜೊತೆ ಮಾತನಾಡ್ರಿ, ಸುವಾರ್ತೆ ಸಾರಿರಿ. Invite them into your homes for prayer. ನಿಮ್ಮ ಮನೆಗಳಿಗೆ ಪ್ರಾರ್ಥನಾ ಕೂಟಕ್ಕೆ ಆಹ್ವಾನಿಸಿರಿ. And tell them the good news of Jesus Christ. ಕರ್ತನಾದ ಯೇಸುವಿನ ಸುವಾರ್ತೆಯನ್ನು ಹೇಳ್ರಿ ಅವರಿಗೆ. Hallelujah. ಹಲ್ಲೆಲೂಯಾ. These are the last days. ಇವು ಅಂತ್ಯ ದಿನಗಳು. Whenever there is an opportunity for ministry, ಸೇವೆಗಾಗಿ ಯಾವಾಗೆಲ್ಲ ಅವಕಾಶ ಸಿಗುತ್ತದೆಯೋ ನಿಮಗೆ, run there and be part of that. ಅಲ್ಲಿಗೆ ಓಡಿ ಹೋಗಿ ಅದರಲ್ಲಿ ಭಾಗಿಯಾಗಿರ್ರಿ. Hallelujah. ಹಲ್ಲೆಲೂಯಾ. Sometimes you can be working with small children, taking Sunday school once a week. ಕೆಲವೊಂದ್ಸಾರಿ ನೀವು ವಾರಕ್ಕೆ ಒಮ್ಮೆ ಚಿಕ್ಕ ಮಕ್ಕಳ ಮಧ್ಯದಲ್ಲಿ ಸಂಡೇ ಸ್ಕೂಲ್ ಸೇವೆಯನ್ನು ನೀವು ಮಾಡ್ತಾ ಇರಬಹುದೇನೋ. In your area, collecting 10 children, speaking about Jesus to them. ನಿಮ್ಮ ಏರಿಯಾದಲ್ಲಿ ಒಂದು 10 ಜನ ಮಕ್ಕಳನ್ನು ಕೂಡಿಸಿಕೊಂಡು ಯೇಸು ಸ್ವಾಮಿಯ ಬಗ್ಗೆ ಅವರಿಗೆ ಸುವಾರ್ತೆ ಸಾರಿ. Do the work of an evangelist. ಸುವಾರ್ತೆ ಸೇವೆ ಕೆಲಸವನ್ನ ಮಾಡಿ. Hallelujah. ಹಲ್ಲೆಲೂಯಾ. The last thing, ಕೊನೆಯ ವಿಷಯ, the third one, ಮೂರನೇದು, Matthew 24:9-10. ಮತ್ತಾಯ 24:9-10 ವಚನ. This will happen in the church in the last days. ಅಂತ್ಯ ದಿನಗಳಲ್ಲಿ ಸಭೆಯಲ್ಲಿ ಇದು ನಡೆಯುತ್ತದೆ. And they will deliver you up to be afflicted and shall kill you, and you will be hated of all nations for my name's sake. And then many will be offended and will betray one another and hate one another. The love of many will grow cold, but he who abides till the end, he will be saved.
ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವೂ ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. Praise be to God. ದೇವರಿಗೆ ಮಹಿಮೆ. In the last days, ಅಂತ್ಯ ದಿನಗಳಲ್ಲಿ the church will go through an unprecedented persecution. ಸಭೆಯು ಅಭೂತಪೂರ್ವವಾದಂತಹ ಹಿಂಸೆಗೆ ಒಳಗಾಗಿ ಹಾದು ಹೋಗುತ್ತದೆ. Every nation will persecute Christians. ಪ್ರತಿಯೊಂದು ದೇಶವು ಕ್ರೈಸ್ತರನ್ನ ಹಿಂಸೆ ಪಡಿಸುತ್ತದೆ. You can see that in the papers today. Everywhere there is a persecution. ಈ ದಿನಗಳಲ್ಲಿ ನೀವು ದಿನಪತ್ರಿಕೆಯಲ್ಲಿ ಕಾಣಬಹುದು, ಎಲ್ಲಿ ನೋಡಿದ್ರೂ ಸಹ ಕ್ರೈಸ್ತರ ಮೇಲೆ ಹಿಂಸಾಚಾರ. In the last days, ಅಂತ್ಯ ದಿನದಲ್ಲಿ you will see that our nation will formulate new laws and rules so that the work of the gospel will be restricted. ನೀವು ನೋಡ್ತಾ ಇದ್ರಿ, ನಮ್ಮ ದೇಶದಲ್ಲಿ ಸಹ ಸುವಾರ್ತೆಯನ್ನು ನಿರ್ಬಂಧಿಸಬೇಕೆಂದು ಅನೇಕ ನಿಯಮಾವಳಿಗಳನ್ನು ಆಜ್ಞೆಗಳನ್ನು ಜಾರಿ ಮಾಡ್ತಾ ಇದ್ದಾರೆ. ಪ್ರಿಯರೇ, there will be so many problems you will face in your jobs. ನಿಮ್ಮ ಕೆಲಸ ಮಾಡುವಂತ ವಿಷಯದಲ್ಲಿ ಸಹ ಅನೇಕ ಸಮಸ್ಯೆಗಳನ್ನು ನೀವು ಎದುರುಕೊಳ್ತೀರಿ. Many people will betray you. ಅನೇಕ ಜನರು ನಿಮಗೆ ದ್ರೋಹ ಬಗೆಯುತ್ತಾರೆ. Many people will cause tremendous problem for you in your work spot. ಅನೇಕ ಜನರು ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಅನೇಕವಾದಂತಹ ಸಮಸ್ಯೆಗಳನ್ನು ತಂದು ಹಾಕಿ ಬಿಡುತ್ತಾರೆ. In the future, ಭವಿಷ್ಯದಲ್ಲಿ as a Christian you will suffer. ಕ್ರೈಸ್ತರಾಗಿ ನೀವು ಹಿಂಸೆಗೆ ಒಳಗಾಗುತ್ತೀರಿ. There will be a tremendous suffering and persecution on the saints of God. ದೇವ ಸೇವಕರಿಗೆ, ದೇವ ಭಕ್ತರಿಗೆ ಅನೇಕವಾದಂತಹ ಶ್ರಮೆಗಳು, ಸಮಸ್ಯೆಗಳು ಉಂಟಾಗ್ತವೆ. Freedom that the church has will be restricted. ಸಭೆಗೆ ಇರುವಂತಹ ಸ್ವಾತಂತ್ರ್ಯವು ಅದು ಕೂಡ ನಿರ್ಬಂಧಿಸಲಾಗುವುದು. There will be difficult, terrible times. ಭಯಂಕರವಾದಂತಹ, ಬಹಳಷ್ಟು ನಡುಗಿಸಲ್ಪಡುವಂತಹ ಸಮಯಗಳು ಬರ್ತಾ ಇವೆ ಮುಂದೆ. But before those days arrive, ಆದರೆ ಆ ದಿನಗಳು ಬರಲಿಕ್ಕಿಂತ ಮುಂಚಿತವಾಗಿಯೇ I will proclaim the good news of Jesus. ಕರ್ತನಾದ ಯೇಸುವಿನ ಸುವಾರ್ತೆಯನ್ನು ನಾನು ಸಾರುತ್ತೇನೆ. And during those days, ಆ ದಿನಗಳಲ್ಲಿ I will stand as a witness for Jesus. ಕರ್ತನಾದ ಯೇಸುವಿಗೆ ನಾನು ಸಾಕ್ಷಿಯಾಗಿ ನಿಲ್ಲುತ್ತೇನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Even in that perilous times, ಆ ಭಯಾನಕವಾದಂತಹ ಸಮಯದಲ್ಲಿಯೂ ಸಹ I will never deny the name of Jesus. ನಾನು ಎಂದಿಗೂ ಕರ್ತನಾದ ಯೇಸುವಿನ ನಾಮ ಅಲ್ಲಗಳೆಯುವುದಿಲ್ಲ. Hallelujah. ಹಲ್ಲೆಲೂಯಾ. What I'm saying will happen in this country very soon. ನಾನು ಏನು ಹೇಳ್ತಾ ಇದ್ದೀನೋ ಬೇಗನೆ ಈ ದೇಶದಲ್ಲಿ ಅದು ಸಂಭವಿಸಲಿಕ್ಕಿದೆ. ಪ್ರಿಯರೇ, It will no longer be a comfortable journey to be a Christian. ಇನ್ನು ಕ್ರೈಸ್ತರಿಗೆ ವಿಶ್ರಾಂತಿಕರವಾದಂತಹ ಪ್ರಯಾಣ ಇನ್ನು ಮುಂದೆ ಇಲ್ಲ ಅವರ ಜೀವಿತದಲ್ಲಿ. It will not be a bed of roses. ಅದು ಇನ್ನು ಎಷ್ಟು ಮಾತ್ರಕ್ಕೂ ಗುಲಾಬಿ ಹಾಸಿಗೆ ಆಗಿರುವುದಿಲ್ಲ. The verse that says, if anyone wants to follow me, let him take up his cross and follow me, will become a reality in the last days. ವಾಕ್ಯ ಹೇಳ್ತದೆ, ಪ್ರಿಯರೇ, ಯಾವನಾದರೂ ನನ್ನನ್ನು ಹಿಂಬಾಲಿಸುವವನಾದರೆ ಅವನು ಅವನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಎಂದು ವಾಕ್ಯ ಹೇಳ್ತಾ ಇದೆ ನಮಗೆ. In the last days, ಅಂತ್ಯ ದಿನದಲ್ಲಿ for the sake of Christ, you will be hated of all people. ಕ್ರಿಸ್ತನ ನಾಮದ ನಿಮಿತ್ತವಾಗಿ ಎಲ್ಲ ಜನರು ನಿನ್ನನ್ನು ದ್ವೇಷಿಸುತ್ತಾರೆ. But if you endure till the end, ಆದರೆ ನೀನು ಕೊನೆಯ ದಿನದವರೆಗೂ ಹಾಗೆ ಇರುವಾಗ, counting Christ as our supreme king, ಕ್ರೈಸ್ತನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಏಕೈಕ ಅರಸನೆಂದು ಎಣಿಸುವಾಗ, and if you count all other things as loss for Christ, ಎಲ್ಲವೂ ಕೂಡ ಕ್ರಿಸ್ತನ ವಿಷಯದಲ್ಲಿ ನಷ್ಟವಾಗಿ ಎಂಬುದಾಗಿ ನೀನು ಎಣಿಸುವಾಗ, I tell you, ಹೇಳ್ತೇನೆ, when the days are coming to an end, ದಿನಗಳು ಅಂತ್ಯಕ್ಕೆ ಬರುವಾಗ the crown of righteousness is waiting for us. ನೀತಿಯ ಕಿರೀಟ ನಮಗಾಗಿ ಎದುರು ನೋಡ್ತಾ ಇದೆ. Hallelujah. ಹಲ್ಲೆಲೂಯಾ. I pray ನಾನು ಪ್ರಾರ್ಥಿಸ್ತೇನೆ, that as an individual, ವೈಯಕ್ತಿಕವಾಗಿ, as a church, ಸಭೆಯಾಗಿ, as the Lord reveals these signs, ಕರ್ತನು ಎಲ್ಲಾ ಸೂಚನೆಗಳನ್ನು ತಿಳಿಯಪಡಿಸಿರುವಾಗ, let us wake up, be alert and prepare for the coming of our Lord Jesus ನಾವು Christ. ಎಚ್ಚೆತ್ತುಕೊಂಡು ಕರ್ತನಾದ ಯೇಸುವಿನ ಆಗಮನಕ್ಕೆ ಸಿದ್ಧತೆ ಹೊಂದೋಣ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ನೇರ ಪ್ರಸಾರದ ಮೂಲಕ ಮೂಡಿಬಂದ ಈ ದಿನದ ಆರಾಧನೆ ನಿಮಗೆ ಆಶೀರ್ವಾದವನ್ನು ಉಂಟು ಮಾಡಿದೆ ಎಂದು ನಾವು ನಂಬುತ್ತೇವೆ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಆರಾಧನೆಯ ವಿಡಿಯೋಗಳನ್ನು ವೀಕ್ಷಿಸಲು ಬಯಸುವರಾದರೆ ನಮ್ಮ AC ಆವಡಿ ಎಂಬ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕೆಂದು ವಿಜ್ಞಾಪಿಸಿಕೊಳ್ಳುತ್ತೇವೆ. ಮತ್ತು ಈ ಕಾರ್ಯಕ್ರಮದ ಮೂಲಕ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವರಾದರೆ ನಿಮ್ಮ ಸಾಕ್ಷಿಯ ಜೊತೆಗೆ ನಿಮ್ಮ ಸ್ಪಷ್ಟವಾದ ವಿಳಾಸ ಹಾಗೂ ನಿಮ್ಮ ದೂರವಾಣಿ ಸಂಖ್ಯೆಯನ್ನು acavadi@gmail.com ಎಂಬ ಇಮೇಲ್ ವಿಳಾಸಕ್ಕೆ ಕಳುಹಿಸಿರಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.